ಹಾಯ್ ಎಲ್ಲರಿಗೂ. ಓಕೆ, ಇವತ್ತು ನಾನು ಒಂದು ಇಂಪಾರ್ಟೆಂಟ್ ತುಂಬ ಡೀಪ್ಲಿ ಆಗಿ ಒಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಅದೆಲ್ಲ ನಿಮಗೆ ಗೊತ್ತಿರುವಾಗೆ ಅದೇನೆಂದರೆ ಹ್ಯಾಪಿ ಫ್ಯಾಮಿಲಿ ಬಗ್ಗೆ. ಎಲ್ಲರಿಗೂ ಆಸೆ ಇರುತ್ತಲ್ವ, ನಮಗೆ ಒಂದು ಹ್ಯಾಪಿ ಫ್ಯಾಮಿಲಿ ಬೇಕು, ನಾವೆಲ್ಲರೂ ಖುಷಿಯಾಗಿರಬೇಕು, ಜಗಳ ಜಾಸ್ತಿ ಆಗಬಾರ್ದು, ಹಾಗೆ ಹೀಗೆ ಅಂತೇಳಿ ಅಲ್ವಾ. ನಾವು ಯಾರ ಹತ್ರ ಆದರೂ ಏನಾದರೂ ಕೇಳುವಾಗ, ಇದ್ರ ಬಗ್ಗೆ ನಾವು ಯಾರ ಹತ್ರ ಅದು ಏನಾದರೂ ಕೇಳುವಾಗ ನಮಗೆ ಒಂದೇ ರೀತಿ ಅಡ್ವೈಸ್ ಕೊಡ್ತಾರೆ ಎಲ್ಲರೂ. ಅದು ನಿಮಗೆ ಕೂಡ ಕೇಳಿ ಕೇಳಿ ಸಾಕಾಗಿರ್ಬೋದು. ಅದೇನೆಂದರೆ ಕಮ್ಯುನಿಕೇಷನ್ ಒಳ್ಳೇದಿರಬೇಕು, ನಾವು ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಕು, ಅವಾಗೆಲ್ಲ ಸರಿ ಆಗುತ್ತೆ ಅಂತ ಹೇಳಿ. ಅದೊಂದು ಲೆಕ್ಕದಲ್ಲಿ ರೈಟ್, ಕರೆಕ್ಟೇ. ಆದರೆ ನಾನು ಅದಕ್ಕಿಂತ ಡೀಪ್ಲಿ ಇವತ್ತು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಆಳವಾದ ಕೆಲವು ನನ್ನ ಥಾಟ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ದೊಡ್ಡವಳೇನಲ್ಲ ನಾನು ನಿಮಗೆ ಇದ್ರ ಬಗ್ಗೆ ಎಲ್ಲ ಮಾತಾಡಲಿಕ್ಕೆ. ಆದರೆ ಫ್ಯಾಮಿಲಿಯಲ್ಲಿ ಹೇಗಿರಬೇಕು ಆ ಎಕ್ಸ್ಪೀರಿಯನ್ಸ್ ನನಗೆ ಆಲ್ರೆಡಿ ಆಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅಂತ ಹೇಳಿ ನಾನು ಎನಿಸ್ತೀನಿ. ಹಾಗಾಗಿ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ನಿಮಗೆ ನಾನು ಹೇಳುವ ಕೆಲವು ವಿಚಾರದ ಬಗ್ಗೆ ಸರ್ಪ್ರೈಸ್ ಆಗಬಹುದು, ಆದರೆ ಖಂಡಿತವಾಗ್ಲೂ ಇದು ನಿಮ್ಮ ಫ್ಯಾಮಿಲಿ ಲೈಫನ್ನು ಚೇಂಜ್ ಮಾಡುತ್ತೆ. ಬನ್ನಿ ಅದರ ಬಗ್ಗೆ ಈಗ ಮಾತಾಡೋಣ. ಫಸ್ಟೇ ನಾನು ಹೇಳೋದಾದರೆ ಫ್ಯಾಮಿಲಿ ಒಂದು ಗಾರ್ಡನ್ ಇದ್ದಾಗೆ. ಗಾರ್ಡನಲ್ಲಿ ನೋಡ್ಬೋದು ನೀವು, ಹಲವು ರೀತಿಯ ಗಿಡಗಳಿರುತ್ತೆ, ಹಲವು ರೀತಿಯ ಹೂ ಬಿಡುತ್ತೆ ಅಲ್ವಾ. ಒಂದೇ ರೀತಿ ಹೂ ಬಿಟ್ಟರೆ ಏನು ಚಂದ ಇರಲ್ಲ ಅಲ್ವಾ. ಅದು ಹಾಗೆಯೇ ಫ್ಯಾಮಿಲಿ ಅಂದರೆ ಅದೇ ರೀತಿ ಆ ಗಾರ್ಡನ್ಗೆ ಯಾವ ಟೈಮಲ್ಲಿ ಬಿಸಿಲು ಬೀಳಬೇಕು, ಯಾವ ಟೈಮಲ್ಲಿ ಮಳೆ ಆಗಬೇಕು ಅಂತೇಳಿ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ವಿಚಾರ ನಾನಿವತ್ತು ನಿಮಗೆ ಹೇಳೋದು. ನಾವು ಯಾವತ್ತು ಫಸ್ಟಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಹೋಗಬಾರ್ದು. ಅವರವರಿಗೆ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ. ನಾವು ಯಾವಾಗ ಫ್ಯಾಮಿಲಿಯಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತೀವಿ ನೋಡಿ, ಆವಾಗ ನಮ್ಮ ಫ್ಯಾಮಿಲಿ ನಮ್ಮಿಂದ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ವಿಚಾರದಲ್ಲಿ ಥಿಂಕ್ ಮಾಡಿ ನೋಡಿ. ಹಾಗೆಯೇ ನಾವು ಗಾರ್ಡನಲ್ಲಿ ಹೇಗೆ ನೋಡಿ, ಮಳೆ ಯಾವಾಗ ಬರಬೇಕು, ಬಿಸಿಲು ಯಾವಾಗ ಬೀಳಬೇಕು ಅಂತ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಯಾವ ಗಿಡವನ್ನು ನಮ್ಮ ಗಾರ್ಡನಲ್ಲಿ ನಾವು ನೆಡಬೇಕು, ಯಾವಾಗ ಕಟ್ಟಿಂಗ್ ಮಾಡಬೇಕು, ಯಾವಾಗ ಅದಕ್ಕೆ ನೀರು ಹಾಕಬೇಕು, ಇದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಉಂಟು ಅಲ್ವಾ. ಹಾಗೆಯೇ ಫ್ಯಾಮಿಲಿಯಲ್ಲಿ ಕೂಡ ನಾವು ಈಗ ಜಗಳ ಆಗುವಾಗಿರಲಿ ಅಥವಾ ಏನಾದರೂ ವಿಚಾರ ನಮಗೆ ಮಾತಾಡಲಿಕ್ಕೆ ಇರ್ಬೋದು, ಯಾವ ರೀತಿ ನಾವು ಮಾತಾಡ್ಬೋದು. ಈಗ ನಾವು ಒಂದು ಜಗಳ ನಮಗೆ ಸಿಟ್ಟು ಬರುತ್ತೆ ಕೆಲವು ವಿಚಾರದಲ್ಲಿ, ಆದರೆ ನಾವು ಅದನ್ನು ಯೋಚನೆ ಮಾಡಬೇಕು. ಇವಾಗ ನಾನು ಈ ರೀತಿ ಹೇಳಿದರೆ ಅದು ಯಾವ ರೀತಿ ಜಗಳ ಜಾಸ್ತಿ ಆಗ್ಬೋದಾ ಅಥವಾ ಕಮ್ಮಿ ಆಗ್ಬೋದಾ, ಅವರಿಗೆ ಅರ್ಥ ಆಗ್ಬೋದಾ ನಾವು ಹೇಳಿದ ಮಾತು, ಅಥವಾ ನಾವು ಅದನ್ನು ಸ್ವಲ್ಪ ತಿರುಗಿಸಿ ಹೇಳಿದರೆ, ಸ್ವಲ್ಪ ನಾವು ಕಂಟ್ರೋಲ್ ಮಾಡಿ ಸ್ವಲ್ಪ ಬೇರೆ ರೀತಿ ಅವರಿಗೆ ಅರ್ಥ ಮಾಡುವಾಗೆ ಹೇಳಿದರೆ ಆವಾಗ ಜಗಳ ಕಮ್ಮಿ ಆಗ್ಬೋದು, ಆದರೆ ಅವರಿಗೆ ಅರ್ಥ ಜಾಸ್ತಿ ಆಗ್ಬೋದು. ಈ ರೀತಿ ನಾವು ಯೋಚನೆ ಮಾಡಬೇಕು. ಡೈರೆಕ್ಟಾಗಿ ನಾನು ತುಂಬ ಡೈರೆಕ್ಟಪ್ಪ, ನಾನು ಮಾತಾಡೋದೆಲ್ಲ ಏನಿದ್ರು ಸೀದಾ ಅಂತ ಹೇಳಲಿಕ್ಕೆ ಹೋದರೆ ಉಂಟು ನೋಡಿ, ನಿಮ್ಮ ಫ್ಯಾಮಿಲಿಯಲ್ಲಿ ಜಗಳ ಆಗೋದು ಜಾಸ್ತಿ ಆಗುತ್ತೆ. ಅದೇ ಆ ವಿಚಾರವನ್ನೇ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ಬೇರೆ ರೀತಿ ನಾವು ಅವರಿಗೆ ಹೇಳಲಿಕ್ಕೆ ನೀವು ಟ್ರೈ ಮಾಡಿ. ಆ ವಿಚಾರ ಕೂಡ ನೀವು ಹೇಳಬೇಕು, ಫ್ಯಾಮಿಲಿಯಲ್ಲಿ ಜಗಳ ಕೂಡ ಆಗಬಾರ್ದು, ಯಾರಿಗೂ ಇದರಿಂದ ನೋವು ಕೂಡ ಆಗಬಾರ್ದು. ಆ ರೀತಿ ನೀವು ಮಾತಾಡಲಿಕ್ಕೆ ಟ್ರೈ ಮಾಡಿ. ನಾನು ಮೇಯ್ನಾಗಿ ಮಾಡ್ತಾ ಇರೋದು ಅದೇ. ದೊಡ್ಡವರು ಮಾಡೋದೆಲ್ಲ ಕರೆಕ್ಟ್, ಸಣ್ಣವರೆಲ್ಲ ರಾಂಗ್ ಅಂತ ಹೇಳಲ್ಲ. ಕೆಲವೊಮ್ಮೆ ದೊಡ್ಡವರು ನಮಗಿಂತ ಜಾಸ್ತಿ ತಪ್ಪು ಮಾಡ್ತಾರೆ, ನಾವು ಅವರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ಆದರೆ ಯಾವ ರೀತಿ, ಜಗಳ ಮಾಡಿ ಅಲ್ಲ, ನೋವು ಮಾಡಿ ಅಲ್ಲ, ದೊಡ್ಡ ಸೌಂಡ್ ತೆಗೆದಲ್ಲ, ಅದರ ಬದಲು ಪ್ರೀತಿಯಿಂದ ನಾವು ಬೇರೆ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸ್ಬೋದು. ಅದು ನಿಮ್ಮಲ್ಲಿರೋದು, ಗೊತ್ತಾಯ್ತಲ್ಲ. ಆವಾಗ ಮನೆಯಲ್ಲಿ ಆದಷ್ಟು ಜಗಳ ಕಮ್ಮಿ ಆಗುತ್ತೆ. ಟ್ರೈ ಮಾಡಿ ಒಮ್ಮೆ. ಫ್ಯಾಮಿಲಿ ಅಂದರೆ ಎಲ್ಲ ಮೆಂಬರ್ಸ್ ಒಂದೇ ರೀತಿ ಇರಲ್ಲ ಅಲ್ವಾ. ಬೇರೆ ಬೇರೆ ಅವರವ್ರದ್ದೇ ಥಿಂಕಿಂಗ್ ಬೇರೆ ಇರುತ್ತೆ, ಅವರವ್ರದ್ದೇ ಕೆಲಸ ಬೇರೆ ಇರುತ್ತೆ. ಕೆಲವರಿಗೆ ಸಿಟ್ಟು ಜಾಸ್ತಿ ಬರ್ಬೋದು, ಕೆಲವರು ತುಂಬ ಸೈಲೆಂಟ್ ಇರ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಕೆಲವರಿಗೆ ನಗು ಜಾಸ್ತಿ, ಕೆಲವರು ಮಾತಾಡೋದು ಜಾಸ್ತಿ. ಅವರವರಿಗೆ ಯಾವ ರೀತಿ ಇಷ್ಟ ಉಂಟು ನೋಡಿ, ಆ ರೀತಿ ನಾವು ಬದುಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಇವಾಗ ದೊಡ್ಡವರಿಗೆ ಸ್ವಲ್ಪ ದೊಡ್ಡವರಾಗಿ ನಾವು ಯೋಚನೆ ಮಾಡಿ ಬದುಕಬೇಕು. ಮಕ್ಕಳು ಇರುವಾಗ ನಾವು ಸ್ವಲ್ಪ ಮಕ್ಕಳಾಗಿ ಯೋಚನೆ ಮಾಡಬೇಕು. ಅವರ ಜಾಗದಲ್ಲಿ ನಾನಿದ್ರೆ ಏನು ಮಾಡ್ತಾ ಇದ್ದೆ, ಅದು ಆ ರೀತಿ ನಾವು ಸ್ವಲ್ಪ, ಈಗ ಸಣ್ಣ ಮಕ್ಕಳ ರೀತಿಯೇ ನಾವು ಅವರಿಗೆ ಹೇಗೆ ನಾವು ಅರ್ಥ ಮಾಡಿಸ್ತೀವಿ. ನಮ್ಮ ಸಣ್ಣ ಮಕ್ಕಳು ಇರ್ತಾರೆ, ಅವರಿಗೆ ನಾವು ಯಾವ ರೀತಿ ಅರ್ಥ ಮಾಡಿಸ್ತೀವಿ, ಅದೇ ರೀತಿ ಏಜ್ ಆದಮೇಲೆ ಕೂಡ ಎಲ್ಲರೂ ಮಕ್ಕಳಾಗೆ ಆಗ್ತಾರೆ. ಅವರನ್ನು ನಾವು ಅದೇ ರೀತಿ ಯೋಚನೆ ಮಾಡಬೇಕು, ಅವರನ್ನು ಅದೇ ರೀತಿ ನಾವು ಅರ್ಥ ಮಾಡಿಸ್ಬೇಕು. ಗೊತ್ತಾಯ್ತಲ್ಲ.
ಯಂಗ್ಸ್ಟರಿಗೆ ಸ್ವಲ್ಪ ದುಡುಕು ಜಾಸ್ತಿ ಇರುತ್ತೆ, ಅವರು ಸ್ವಲ್ಪ ಸಿಟ್ಟು ಮಾಡೋದು, ದುಡುಕುತನ ಹೇಳ್ತಾರೆ ನೋಡಿ, ಅಂದರೆ ಸ್ವಲ್ಪ ಅರ್ಜೆಂಟ್ ಮಾಡೋದೆಲ್ಲ ಜಾಸ್ತಿ ಇರುತ್ತೆ. ಅವರಿಗೂ ಅದೇ ರೀತಿಯಲ್ಲಿ ನಾವು ತಿಳಿಸ್ಬೇಕಾಗತ್ತೆ, ಅರ್ಥ ಮಾಡಿಸ್ಬೇಕಾಗತ್ತೆ. ಒಂದು ಮಿಡಲ್ ಏಜ್ ಬಂದಮೇಲೆ ಹುಡುಗರಿರಲಿ ಹುಡುಗಿಯರಿರಲಿ ಸ್ವಲ್ಪ ಅರ್ಥ ಮಾಡುವ ಒಂದು ಕೆಪಾಸಿಟಿ ಅವರ ಹತ್ರ ಕಮ್ಮಿ ಇರುತ್ತೆ. ಎಲ್ಲ ಅವರಿಗೆ ಅರ್ಜೆಂಟ್ ಆಗಬೇಕು, ಅಥವಾ ನಾವು ಏನು ಹೇಳಿದರೂ ಅದನ್ನು ತಪ್ಪಾಗಿ ತಿಳ್ಕೊಳ್ಳೋದು ಈ ರೀತಿ ಜಾಸ್ತಿ ಇರುತ್ತೆ. ಆಗ ನಾವು ತುಂಬ ಯೋಚನೆ ಮಾಡಿ ಅವರ ಹತ್ರ ಮಾತಾಡಬೇಕಾಗತ್ತೆ. ಒಂದು ಫ್ರೆಂಡ್ಸ್ ರೀತಿ ಅವರ ಹತ್ರ ನಾವು ಇರಬೇಕಾಗತ್ತೆ. ಏನಿದ್ರೂ ನಾವು ಅವರ ಒಳ್ಳೆತನಕ್ಕೆ ಮಾಡ್ತಾ ಇದ್ದೀವಿ, ಅವರಿಗೆ ತಿಳುವಳಿಕೆ ಕೊಡೋದು ಸ್ವಲ್ಪ ನಾವು ಜಾಸ್ತಿ ತೋರಿಸ್ಬೇಕಾಗತ್ತೆ ನಮ್ಮ ಪ್ರೀತಿಯನ್ನು. ಗೊತ್ತಾಯ್ತಲ್ಲ, ಏನು ಮಾಡ್ತಾ ಇದ್ರು ಅವರ ಒಳ್ಳೆದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಅವರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ತುಂಬ ಕಷ್ಟ ಆಗುತ್ತೆ, ಆದರೆ ನಾವು ಅದನ್ನು ಮಾಡಲೇಬೇಕು. ಆವಾಗ ಮಾತ್ರ ಎಲ್ಲ ಸರಿಯಾಗಿರುತ್ತೆ. ಎಲ್ಲದಕ್ಕೂ ಜಗಳ ಮಾಡೋದು, ಮಾತಾಡೋದು ಒಂದೇ ಸೊಲ್ಯೂಷನ್ ಅಲ್ಲ. ಕೆಲವೊಮ್ಮೆ ಸೈಲೆಂಟ್ ಆಗಿ ನೋಡಿ, ಕಂಪ್ಲೀಟ್ ಸೈಲೆಂಟ್ ಆಗಿ, ನಿಮ್ಮದು ತಪ್ಪಿಲ್ಲದೆ ಒಮ್ಮೆ ಸೈಲೆಂಟ್ ಆಗಿ ನೋಡಿ ನೀವು. ಇದರಿಂದ ಕೂಡ ಮನೆಯಲ್ಲಿ ತುಂಬ ಶಾಂತಿ ಇರುತ್ತೆ, ತುಂಬ ಪ್ರೀತಿ ಇರುತ್ತೆ ನೋಡಿ ಒಬ್ರಿಗೊಬ್ರು. ಎಲ್ಲವನ್ನು ನಾವು ಮಾತಾಡಿ ಆಗಬೇಕು, ಇಲ್ಲಪ್ಪ ನಾನು ಅದರ ಬಗ್ಗೆ ಹೇಳಲೇಬೇಕು ಅಂತೇಳಿ ಯೋಚನೆ ಮಾಡಿ. ನಾನು ನನ್ನ ಫ್ಯಾಮಿಲಿಯಲ್ಲಿ ಫಸ್ಟ್ ಏನು ಹೇಳೋದು ಗೊತ್ತುಂಟಾ, ಏನೇ ಇದ್ರೂ ಡೈರೆಕ್ಟಾಗಿ ನಿಮಗೆ ನೋವಾಯ್ತಾ ನೋವಾಗಲಿಲ್ವ ಅದನ್ನು ಡೈರೆಕ್ಟಾಗಿ ನನ್ನ ಹತ್ರ ಬಂದು ನೀವು ಡಿಸ್ಕಸ್ ಮಾಡಬೇಕು. ಫಸ್ಟಿಗೆ ನೀನು ಈ ರೀತಿ ಹೇಳಿದ್ದು ನಮಗೆ ನೋವಾಯಿತು, ಅಥವಾ ಈ ರೀತಿ ನೀನು ಹೇಳಿದ್ದೀಯಾ, ಯಾಕೆ, ಯಾವ ಕಾರಣಕ್ಕೆ ಹೇಳ್ತೀಯ, ಅದು ನನ್ನ ಹತ್ರ ಫಸ್ಟು ನೀವು ಡಿಸ್ಕಸ್ ಮಾಡಬೇಕು, ಹೊರಗಿನವರ ಹತ್ರ ಅಲ್ಲ. ಫಸ್ಟಿಗೆ ಅದು ನಿಮ್ಮ ಫ್ಯಾಮಿಲಿಯಲ್ಲಿ ಏನೇ ಆದರೂ ನೀವು ಫಸ್ಟ್ಗೆ ನಿಮ್ಮೊಳಗೆ ಡಿಸ್ಕಷನ್ ಮಾಡಲೇಬೇಕು ಅದನ್ನು. ನಾನು ಈ ರೀತಿ ಕೇಳಿದ್ದೆ ಒಬ್ಬರಿಂದ, ನಿಜ ನೀನು ಹೇಳಿದ ಮಾತು ಇದು, ನಿಜ ನೀನು ಹೇಳಿದ್ಯಾ ಇದ್ರ ಬಗ್ಗೆ, ನನ್ನ ಬಗ್ಗೆ ಈ ರೀತಿ ಒಬ್ಬರ ಹತ್ರ ಈ ರೀತಿ ಮಾತಾಡಿದ್ಯಾ ನೀನು ಅಂತ ಹೇಳಿ ಡೈರೆಕ್ಟಾಗಿ ಒಮ್ಮೆ ಕೇಳಿ. ಅದು ಬಿಟ್ಟು ಹೊರಗಿನವರು ಅಥವಾ ಯಾರು ಏನು ಹೇಳಿದ್ರು ಅಂತೇಳಿ ಇರ್ಬೋದು, ಹಾಗೆ ಇರ್ಬೋದು ಅಂತೇಳಿ ಮನಸ್ಸಲ್ಲಿಟ್ಟು ಅವರ ಹತ್ರ ಹಾಗೆ ತೆಗೆಯೋದು ತೆಗೆಯೋದು ಮಾಡಬೇಡಿ. ನಾನು ನಿಜವಾಗ್ಲೂ ಹೇಳೋದು, ಇದು ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ನಿಮ್ಮ ಹತ್ರ ಇವತ್ತು. ಏನೇ ಇದ್ದರೂ ನಿಮ್ಮ ಹತ್ರ ಮೊದಲು ನೀವು ನಿಮ್ಮೊಳಗೆ ಫಸ್ಟಿಗೆ ಅದನ್ನು ಹೇಳಬೇಕು. ಹೊರಗಿನವರ ಹತ್ರ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಲಿಕ್ಕೆ ಹೋಗಬೇಡಿ. ನಗಾಡ್ತಾರ ಬಿಟ್ಟರೆ, ನಾವೇ ಸಸಾರ ಆಗ್ತೀವಿ ಬಿಟ್ಟರೆ ಇದರಿಂದ ಯಾವುದೇ ರೀತಿಯ ಸೊಲ್ಯೂಷನ್ ಬರೋದಿಲ್ಲ. ಗೊತ್ತಾಯ್ತಲ್ಲ, ನಾವು ಫ್ಯಾಮಿಲಿ ಜಗಳ ಆಡ್ತೀವಿ, ಅದನ್ನು ಹೊರಗಡೆ 4 ಜನರಿಗೆ ಹೇಳ್ತೀವಿ, ಅವರು ಇನ್ನೂ 4 ಜನರಿಗೆ ಹೇಳ್ತಾರೆ, ನಂತರ ನಾವು ಫ್ಯಾಮಿಲಿಯಲ್ಲಿ ಚೆನ್ನಾಗಿರ್ತೀವಿ, ಮಾತಾಡ್ತೀವಿ. ಆದರೆ ಅವರು 4 ಜನ ನಮ್ಮನ್ನು ನೋಡಿ ನಗಾಡ್ತಾರೆ. ನೋಡಿ, ಅವತ್ತು ಹಾಗೆ ಹೇಳ್ತಾ ಇದ್ರು, ಇವತ್ತು ನೋಡಿ ಯಾವ ರೀತಿ ಇದ್ದಾರೆ. ಇದೆಲ್ಲ ನಾಟಕ ಅವರದ್ದು, ಸುಮ್ಮನೆ ಆ ರೀತಿ ಈ ರೀತಿ ಹೇಳ್ತಾರೆ. ನಾವೇ ಸಸಾರ ಆಗ್ತೀವಿ ಬಿಟ್ಟರೆ ನಮ್ಮ ಬಗ್ಗೆ ಹೇಳ್ತಾ ಅದರ ಬಗ್ಗೆ ಸೊಲ್ಯೂಷನ್ ಯಾರು ಕೊಡಲ್ಲ. ಗೊತ್ತಾಯ್ತಲ್ಲ. ಹಾಗಾಗಿ ಏನೇ ಇದ್ರೂ ನಿಮ್ಮ ಫ್ಯಾಮಿಲಿ ಒಳಗಡೆನೇ ಇಡಿ. ನೀವೇ ಅದನ್ನು ಆದಷ್ಟು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಗೊತ್ತಾಯ್ತಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಫ್ಯಾಮಿಲಿಯಲ್ಲಿ ಯಾರಾದರೂ ಏನಾದರೂ ಮಾಡಿದರೆ ನನಗೆ ತುಂಬ ಸಿಟ್ಟು ಬರುತ್ತೆ. ಆದರೆ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಇವಾಗ ನಾನು ಸಿಟ್ಟು ಮಾಡಿದೆ ಅಂತ ಎನಿಸಿ ಹೋಗಿ ನಾನು ಜಗಳನೇ ಆಡಿದೆ ಅವರ ಹತ್ರ, ಹೋಗಿ ಜಗಳ ಆಯಿತು, ಎಲ್ಲ ಆಯಿತು. ಆದರೆ ನೆಕ್ಸ್ಟ್ ಅದು ಎಲ್ಲಿಗೆ ಹೋಗುತ್ತೆ, ಎಲ್ಲರಿಗೂ ನೋವಾಗುತ್ತೆ. ನಮ್ಮಲ್ಲಿ ಮಾತುಕತೆ ಕಮ್ಮಿ ಆಗುತ್ತೆ, ನಮ್ಮ ಮಧ್ಯೆ ಇದ್ದ ಪ್ರೀತಿ ಕಮ್ಮಿ ಆಗುತ್ತೆ ಕ್ರಮೇಣ ಬರುವಾಗ. ಹಾಗೂ ಈ ರೀತಿ ಆಗೋದ್ರಿಂದ ಎಲ್ಲರಿಗೂ, ಫ್ಯಾಮಿಲಿಯಲ್ಲಿ ಎಲ್ಲ ಮೆಂಬರ್ಸಿಗೂ ನೋವಾಗುತ್ತೆ. ನೆಕ್ಸ್ಟ್ ನಾವು ಕೂಡ ಈ ರೀತಿ ಮಾಡಬಾರ್ದಿತ್ತಲ್ವಾ, ಏನೋ ಮಾತಾಡಿ ಹೋಯ್ತು ಅಂತ ನಮಗೂ ಕೂಡ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ. ಮನೆಯಲ್ಲಿ ಎಲ್ಲರ ಮುಖ ಒಬ್ಬೊಬ್ಬರಿಗೆ ನೋಡದೆ ಓದ್ಕೊಂಡಿದ್ರೆ ನಮಗೇನು ಅದರಿಂದ ಲಾಭ ಅಲ್ವಾ? ನಮಗೇನು ಸುಖ ಸಿಗುತ್ತೆ ಅದರಿಂದ? ಏನು ಸುಖ ಸಿಗೋದಿಲ್ಲ. ಕೆಲವೊಮ್ಮೆ ನಮಗೆ ನೋವಾಗ್ಬೋದು, ಕೆಲವು ವಿಚಾರಗಳು ನಮಗೆ ತುಂಬ ನೋವಾಗುತ್ತೆ, ಮಾತಾಡೋದಂತಾಗುತ್ತೆ. ಆದರೆ ಆ ವಿಚಾರ ಒಮ್ಮೆ ಯೋಚನೆ ಮಾಡಿ ನೋಡಿ, ಆ ವಿಚಾರದ ಬಗ್ಗೆ ಮಾತಾಡಿದರೆ ಹೆಚ್ಚು ಲಾಭನ ಅಥವಾ ಅದರ ಬಗ್ಗೆ ನಾವು ಸುಮ್ಮನಿದ್ರೆ ಹೆಚ್ಚು ಲಾಭನ ಅಂತೇಳಿ, ನಿಮಗೆ ಲಾಭ ಅದರಿಂದ ಏನು ಬರುತ್ತೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ಇವಾಗ ಜಗಳ ಆಡ್ಲಿಕ್ಕೆ ಎಲ್ಲರಿಗೂ ಇಷ್ಟ ಇರುತ್ತಲ್ವ, ನಾವು ಜಗಳ ಏನೋ ಆಡಿಬಿಡ್ತೀವಿ ತುಂಬ ಖುಷಿಯಲ್ಲಿ ಜಗಳ ಆಡ್ತೀವಿ. ನಾನೇ ವಿನ್ ಆದೆ ಇವತ್ತು ಜಗಳ ಆಡಿ, ನಂದು ತಪ್ಪಿರಲಿಲ್ಲ, ಅವ್ರದ್ದೇ ತಪ್ಪಿತ್ತು, ಹೇಳಿದೆ ನಾನು, ಎಲ್ಲ ಸರಿಯಾಯಿತು, ಎಲ್ಲ ವಿನ್ ಆದೆ ಅಂತ ಎನಿಸಿ. ನಾಳೆ ನಿಮಗೆ ಯೋಚನೆ ಆಗುತ್ತೆ, ಅವರು ನಿಮ್ಮ ಹತ್ರ ಬೇಜಾರಲ್ಲಿರುವಾಗ ಬೇಡ ಇತ್ತಲ್ವ ಮಾತಾಡೋದು, ಸುಮ್ಮನೆ ಮಾತಾಡಿದ್ದು ನಾನು, ಮಾತಾಡಿ ಏನು ಲಾಭ ಸಿಕ್ತು ನಿಮಗೆ? ಆ ದಿನ ನಿದ್ದೆ ಬರಲ್ಲ, ನೀವೇ ಒಂಥರ ಇರ್ತೀರ, ಅವರ ಹತ್ರ ಮಾತಾಡ್ಲಿಕ್ಕಾಗಲ್ಲ, ನೆಕ್ಸ್ಟ್ ದಿನ ನಿಮಗೇನೆ ಒಂಥರ ಆಗುತ್ತೆ. ಈ ರೀತಿಯೆಲ್ಲ ನಮಗೆ ನಾವೇ ನಷ್ಟ ಮಾಡಿಕೊಳ್ಳೋದಕ್ಕಿಂತ ಸುಮ್ಮನೆ ಇದ್ದರೆ ಬೆಸ್ಟ್. ಕೆಲವು ವಿಚಾರದಲ್ಲಿ, ಎಲ್ಲ ಅಲ್ಲ, ಕೆಲವು ವಿಚಾರದಲ್ಲಿ ಯೋಚನೆ ಮಾಡಿ ಅಂತ ಹೇಳೋದು.
ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ಇರುತ್ತೆ, ಕೆಲವು ವಿಚಾರ ಮಾತ್ರ, ಗೊತ್ತಾಯ್ತಲ್ಲ. ಜಗಳ ಮಾಡಿ ಏನು ಪ್ರಯೋಜನ ಇಲ್ಲ, ಇದ್ರ ಬಗ್ಗೆ 2 ಸಲ ಮಾತಾಡಿ ಏನಿಲ್ಲ, ಆಯಿತು ಏನೋ ಹೇಳಿದ್ರೆ ಇರಬೇಕು, ಏನೋ ಆಯಿತು ಅಂತ ಹೇಳಿ ಅದನ್ನು ಬಿಟ್ಟು ಬಿಡುವುದರಲ್ಲಿ ಜಾಸ್ತಿ ನಿಮಗೆ ಒಳ್ಳೆಯದಿದೆ. ಆದರೆ ಅದನ್ನು ಬಿಟ್ಟು ಬಿಡುವುದೇ ಒಳ್ಳೆಯದಲ್ವಾ? ಅದೇ ಹೇಳೋದು ನಾನು. ಸ್ವಲ್ಪ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ. ನಾನು ಮಾತಾಡೋದು ಹೇಗೆ ಏನು ನನಗೆ ಗೊತ್ತಿಲ್ಲ, ಆದರೆ ನಾನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಆಗುತ್ತಾ ಇಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ. ಕೆಲ ವಿಚಾರ ನಾನು ಹಾಗೇ ಮಾಡ್ತೀನಿ, ನಾನು ಯೋಚನೆ ಮಾಡ್ತೀನಿ 2 ಸಲ. ಇವಾಗ ಇದರ ಬಗ್ಗೆ ನಾನು ಜಗಳ ಮಾಡಿದರೆ ಒಳ್ಳೆಯದಾ ಅಥವಾ ಅದನ್ನು ಲೆಟ್ ಡೌನ್ ಅಂದರೆ ಬಿಟ್ಟು ಬಿಟ್ಟರೆ ಒಳ್ಳೆಯದಾ ನನಗೆ ನನ್ನ ಫ್ಯಾಮಿಲಿಗೆ ಅಂತ ಹೇಳಿ ಆ ಬಗ್ಗೆ ಯೋಚನೆ ಮಾಡಿ ಆಮೇಲೆ ನಾನು ಅದರ ಬಗ್ಗೆ ನಿರ್ಧಾರ ತಗೊಳ್ತೀನಿ. ನೀವು ಕೂಡ ಏನೇ ಮಾಡೋದ್ರ ಮೊದಲು ಒಮ್ಮೆ ಹಿಂದೆ ಬಂದು ಯೋಚನೆ ಮಾಡಿ ನೋಡಿ. ಇದರ ಬಗ್ಗೆ ನಾನು ಡೈರೆಕ್ಟಾಗಿ ಹೇಳಿದರೆ ಒಬ್ಬರಿಗೆ ನೋವಾಗುತ್ತಾ ಅಥವಾ ಇದರಿಂದ ಎಲ್ಲರಿಗೂ ನೋವಾಗುತ್ತಾ ಲಾಸ್ಟಿಗೆ? ನೀವು ಜಗಳ ಮಾಡ್ತೀರಾ, ಸಿಟ್ಟಲ್ಲಿರ್ತೀರಾ, ಆದರೆ ಇದರಿಂದ ಎಲ್ಲ ಫ್ಯಾಮಿಲಿಗೆ ಬೇಜಾರಾಗುತ್ತಲ್ವಾ? ಈಗ ನಾನು ನನ್ನ ಹಸ್ಬೆಂಡ್ ಅಂತ ಯೋಚನೆ ಮಾಡಿ, ನೀವು ಜಗಳ ಆಡ್ತೀವಿ, ಸಿಟ್ಟಲ್ಲಿರ್ತೀವಿ. ನಾವು ಬೇರೆಯವ್ರ ಹತ್ರ ಕೂಡ ಆವಾಗ ಚೆನ್ನಾಗಿ ಮಾತಾಡ್ತೀವ? ಇಲ್ಲ, ಒಂಥರ ಬೇಜಾರಲ್ಲೇ ಇರ್ತೀವಿ. ನಮ್ಮನ್ನು ನೋಡಿ ಬೇರೆಯವ್ರಿಗೂ, ಈಗ ನಮ್ಮ ಅತ್ತೆ ಮಾವ ನಮ್ಮ ಮಕ್ಕಳಿದ್ದಾರೆ, ಅವರಿಗೆಲ್ಲ ಖುಷಿ ಆಗುತ್ತಾ ನಮ್ಮ ಜಗಳ ನೋಡಿ? ಅಥವಾ ನಾವು ಸಿಟ್ಟಲ್ಲಿದ್ದು ಮಾತಾಡೋದಿಲ್ಲದು ನೋಡಿ ಅವರು ಖುಷಿಯಲ್ಲಿರ್ತಾರ? ಇಲ್ಲ ಅಲ್ವಾ? ನಮ್ಮಿಬ್ಬರಿಂದ ಇಡೀ ಫ್ಯಾಮಿಲಿ ಇವಾಗ ಬೇಜಾರಲ್ಲಿದೆ. ಅದಕ್ಕೆ ನಾವೇನು ಮಾಡಬೇಕು? ಒಂದೇ ನಾವು ಒಳಗಡೆ ಮೆಲ್ಲನೆ ಜಗಳ ಆಡಬೇಕು, ಯಾರಿಗೆ ಗೊತ್ತಾಗಬಾರ್ದು. ಅಥವಾ ಆ ಜಗಳ ಆಗಿದ್ದು ನಮ್ಮಲ್ಲೇ ಸಾಲ್ವ್ ಮಾಡಿಬಿಡಬೇಕು ನಾವು ತಕ್ಷಣ, ಅದನ್ನು ಹೊರಗಡೆ ಹೋಗಲಿಕ್ಕೆ ಬಿಡಬಾರ್ದು. ಅಥವಾ 3ನೇದು, ನಾವು ಜಗಳ ಆಡದೆ ಅಲ್ಲೇ ಸ್ವಲ್ಪ ಆರ್ಗ್ಯುಮೆಂಟ್ ಮಾಡಿದ್ವಿ, ಬಿಟ್ಬಿಟ್ವಿ, ಮತ್ತು ಹೊರಗಡೆ ಎಲ್ಲರ ಹತ್ರ ಖುಷಿಯಲ್ಲಿದ್ವಿ. ಅವರ ಹತ್ರ ಸ್ವಲ್ಪ ಸಿಟ್ಟಲ್ಲಿರ್ಬೋದು ಒಂದಿನ, ಆದರೆ ಜಾಸ್ತಿ ಬೇಡ. ಸ್ವಲ್ಪ ಒಂದಿನ ನಮಗೆ ನೋವು ಮಾಡಿದ್ರಲ್ವ, ಒಂದಿನ ಸಿಟ್ಟಲ್ಲಿದ್ದರೆ ಪರವಾಗಿಲ್ಲ, ಏನಾಗಲ್ಲ. ಆದರೆ ಅದು ಹೊರಗಡೆ ಯಾರಿಗೆ ಗೊತ್ತಾಗಬಾರ್ದು. ಹೊರಗಡೆ ಎಲ್ಲರ ಹತ್ರ ನಾವು ಖುಷಿಯಲ್ಲೇ ಇರಬೇಕು, ಇವರ ಹತ್ರ ಮಾತ್ರ ಸಿಟ್ಟು ತೋರಿಸ್ಬೇಕು ನಾವು, ಗೊತ್ತಾಯ್ತಲ್ಲ? ಆ ರೀತಿ ಮಾಡಿ ನೀವು, ಆವಾಗ ಎಲ್ಲರೂ ಖುಷಿಯಾಗಿರ್ತಾರೆ. ನೀವು ಗೊತ್ತೇ ಆಗಲ್ಲ ನೀವು ಜಗಳ ಆಡಿದ್ದೀರಿ ಅಂತ ಕೂಡ ಗೊತ್ತಾಗೋದಿಲ್ಲ, ಹಾಗೂ ನಿಮಗೂ ನೋವು ಇರಲ್ಲ. ನೀವು ಎಲ್ಲರ ಹತ್ರ ಖುಷಿಯಾಗಿರ್ತೀರ, ಅವರ ಹತ್ರ ಮಾತ್ರ ಸ್ವಲ್ಪ ಸೂಸು ಮಾಡಿ ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡ್ಬೋದು ಅಷ್ಟೇ. ಓಕೆ, ಈ ರೀತಿ ಕೂಡ ನೀವು ಮಾಡ್ಬೋದು. ಇವಾಗ ನಿಮಗೆ ಹೇಳಿದೆ ನಾನು, ಫ್ಯಾಮಿಲಿ ಅಂದರೆ ಒಂದು ಗಾರ್ಡನ್ ರೀತಿ ಅಂತ ಹೇಳಿ. ಈಗ ಗಾರ್ಡನಲ್ಲಿ ನಾವು ಗಿಡವನ್ನು ಬೆಳೆಸುವಾಗ ಅದು ನ್ಯಾಚುರಲ್ ಆಗಿ ಬೆಳೆದರೆ ಅದಕ್ಕೊಂದು ಸೊಬಗೆ ಬೇರೆ. ಆದರೆ ನಾವು ಅದನ್ನು ಆರ್ಟಿಫಿಷಿಯಲ್ ಹಾಕಿ ತುಂಬ ಏನೋ ರಾಸಾಯನಿಕ ಅದು ಇದು ಹಾಕಿ ಅದು ಬೆಳೆದರೆ ಅದು ಒಳ್ಳೆಯದಲ್ಲ ಅಲ್ವಾ? ಹಾಗೆಯೇ ನಮ್ಮ ಲೈಫ್ ಕೂಡ ನಾವು ಹಾಗೆ ಇರಬೇಕು. ಸುಮಾರು ಡ್ರಾಮಾ ಮಾಡಬಾರ್ದು. ಸುಮ್ಮನೆ ನೀವು ಹೇಗಿದ್ದೀರಾ ಹಾಗೆಯೇ ಇರಿ. ಕೆಲವರು ಸುಮ್ಮನೆ ನಾಟಕ ಮಾಡೋದು, ಪಾಪ ರೀತಿ ಇರೋದು, ಆ ರೀತಿ ಲೈಫನ್ನು ಆರ್ಟಿಫಿಷಿಯಲ್ ರೀತಿ ಇಡಬೇಡಿ. ನೀವು ಹೇಗಿದ್ದೀರೋ ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ಅದೇ ರೀತಿ ಇಡಿ. ಸುಮ್ಮನೆ ಒಂದು ಕಡೆ ನೀವೇ ಬೆಂಕಿ ಹಾಕೋದು, ಇನ್ನೊಂದು ಕಡೆ ನೀವೇ ಆರಿಸ್ಲಿಕ್ಕೆ ಹೋಗೋದು, ಆ ರೀತಿ ಮಾಡಿದರೆ ತುಂಬ ತಪ್ಪು. ಬೆಂಕಿ ಒಮ್ಮೆ ನೀವು ಹಾಕಿದ ಮೇಲೆ ಅದು ಯಾವ ರೀತಿ ಉರಿತದೆ ಅಂದರೆ ಬಗ ಅಂತ ಹೇಳಿ ಎಲ್ಲ ಕಡೆ ಉರಿಯುವಾಗ ಅದರ ಶಾಖ ನಿಮಗೇನೆ ತಾಗುತ್ತೆ. ನೀವು ಕೂಡ ಸೈಡಲ್ಲಿ ಇರ್ತೀರ, ನೆನಪಿಡಿ. ಆವಾಗ ನಿಮಗೆ ಆಗುತ್ತೆ, ನಾನು ಬೆಂಕಿ ಹಾಕಲಿಕ್ಕೆ ಹೋಗಬಾರ್ದಿತ್ತು, ಇಷ್ಟು ದೊಡ್ಡದಾಗುತ್ತೆ ಅಂತ ನನಗೆ ನಾನು ಎನಿಸಿರಲಿಲ್ಲ. ನೀವು ಎಷ್ಟೋ ಸಲ ಹೇಳ್ತೀರಲ್ವ, ನಾನೇನು ಸಣ್ಣದಂತ ಹೇಳಲಿಕ್ಕೆ ಹೋದರೆ ಆದರೆ ಇಷ್ಟು ದೊಡ್ಡದಾಗುತ್ತೆ ಅಂತ ನಂಗೆ ಗೊತ್ತಿತ್ತಾ ಅಂತ ಹೇಳೋದುಂಟು. ಎಷ್ಟು ಸಲ ನಮಗೆ ಅದರ ಬಗ್ಗೆ ಅನುಭವ ಆಗಿದಲ್ವ. ಹಾಗಾಗಿ ಬೆಂಕಿ ಹಾಕುವ ಮೊದಲು ಯೋಚನೆ ಮಾಡಬೇಕು, ಅದು ಎಷ್ಟು ಉರಿಬಹುದು, ಎಷ್ಟು ಜನ ಇದ್ದಾರೆ ಫ್ಯಾಮಿಲಿಯಲ್ಲಿ, ಎಷ್ಟು ದೊಡ್ಡದಾಗ್ಬೋದು ಆ ಬೆಂಕಿ. ಅದರ ನಂತರ ಆ ಶಾಖ ನಿಮಗೆ ತಾಗುತ್ತೆ, ನಿಮಗೆ ತಟ್ಟುತ್ತೆ. ನಿಮ್ಮ ಕಾಲ ತುದಿಗೆ ಆ ಬೆಂಕಿ ಬರುವಾಗ ನಿಮಗೆ ಗೊತ್ತಾಗುತ್ತೆ, ಇದರಿಂದ ನಾನು ಕೂಡ ಇವಾಗ ಉರಿತಾ ಇದ್ದೀನಿ ಅಂತೇಳಿ, ನಾನು ಕೂಡ ಉರಿದು ಸುಟ್ಟು ಹೋದೆ ಅಲ್ವಾ ಅಂತೇಳಿ. ಅದಕ್ಕೆ ಒಮ್ಮೆ ನಾವು ಬೆಂಕಿ ಹಾಕ್ಲಿಕ್ಕೆ ಹೋಗೋದು, ಆಮೇಲೆ ನಾವೇ ಅದನ್ನು ಆರಿಸ್ಲಿಕ್ಕೆ ಹೋಗೋದಕ್ಕಿಂತ ನೀವು ಅದನ್ನು ಯೋಚನೆ ಮಾಡಬೇಕು. ಮಾತಾಡುವ ಮೊದಲು ನಾವು ಯಾವ ರೀತಿ ಮಾತಾಡಬೇಕಿತ್ತು, ಈ ರೀತಿ ಹೇಳಿದ್ದಿದ್ರೆ ಇಷ್ಟು ದೊಡ್ಡ ಆಗ್ತಿರ್ಲಿಲ್ಲ ಅಲ್ವಾ? ಒಮ್ಮೆ ಯೋಚನೆ ಮಾಡಿ, ಈ ರೀತಿ ನಾನು ಹೇಳಿದ್ದಿದ್ರೆ ಇಷ್ಟು ದೊಡ್ಡ ಆಗ್ತಾ ಇರಲಿಲ್ಲ, ಅವರಿಗೆ ಅರ್ಥನೂ ಆಗ್ತಿತ್ತು, ಅವರ ಮೇಲೆ ಸುಧಾರಣೆ ಕೂಡ ಬರ್ತಿತ್ತು, ಆದರೆ ಅದು ಇಷ್ಟು ದೊಡ್ಡದು ಕೂಡ ಆಗ್ತಿರ್ಲಿಲ್ಲ ಅಂತೇಳಿ. ಅದಕ್ಕೆ ನನ್ನ ಅಪ್ಪ ಎಲ್ಲ ಯಾವಾಗಲೂ ಹೇಳ್ತಿದ್ರು, ನಮಗೆ ಸಿಟ್ಟು ಬರುತ್ತೆ, ಹೌದು, ಒಮ್ಮೆ ಸಿಟ್ಟು ಬಂತಂತ ಹೇಳಿ ಛತ್ರಿ ನಾವು ಹರಿದು ಬಿಡ್ತೀವಂತೆ. ಅಂದರೆ ನಮ್ಮ ಮಾತಲ್ಲಿ ಅವರು ಹೇಳೋದು, ಸಿಟ್ಟು ಬಂತ ಹೇಳಿ ನಾವು ಮಾತಾಡಿಬಿಡ್ತೀವಿ, ಆಮೇಲೆ ನಮಗೆ ಆಗುತ್ತೆ, ನೆಕ್ಸ್ಟ್ ಮಳೆಗೆ ನಮಗೆ ಅದೇ ಛತ್ರಿ ಬೇಕಿತ್ತಲ್ವಾ, ಇವಾಗ ಏನು ಮಾಡೋದು ಅಂತ ಹೇಳಿ. ಅದಕ್ಕೆ ಒಮ್ಮೆ ಮಾತು ನಾವು ಆಡಿದ ಮೇಲೆ ಅದು ಇಲ್ಲಿ ಹೋಗಿ ನಿಂತು ಬಿಡುತ್ತೆ. ಯಾವಾಗಲೂ ಹೇಳ್ತಾರಲ್ಲ, ಪೆಟ್ಟು ಹೊಡಿ ಪರವಾಗಿಲ್ಲ, ಆದರೆ ಆ ಮಾತು ಉಂಟಲ್ಲ, ಒಮ್ಮೆ ನಿಂತಿದ್ದು ಅದು ಎಷ್ಟು
ಎಷ್ಟು ನಾವು ಇದು ಮಾಡಿದ್ರು ಅದು ಹೋಗೋದಿಲ್ಲ. ಪದೇ ಪದೇ ನೆನಪಿಗೆ ಬರುತ್ತೆ. ಅವತ್ತು ಅವ್ರು ಹೇಳಿದರು, ಇಷ್ಟು ವರ್ಷ ಮೊದಲು ಅವರು ಹಾಗೆ ಹೇಳಿದರು, 10-20 ವರ್ಷ ಮೊದಲು ಅವರು ಆ ರೀತಿ ಹೇಳಿದರು ಅಂತೇಳಿ. ಆ ಮಾತುಂಟಲ್ಲ, ಯಾವತ್ತೂ ಇಲ್ಲಿಂದ ತೆಗಿಲಿಕ್ಕೆ ಆಗೋದಿಲ್ಲ. ನೆನಪಿಡಿ, ಯಾವಾಗಲೂ ನಾವು ಮಾತಾಡುವ ಮೊದಲು ಯೋಚನೆ ಮಾಡಿ ಅದು ಯಾವ ರೀತಿ ಅವರಿಗೆ ನೋವಾಗ್ಬೋದು ಅಂತೇಳಿ. ಹಾಗೆಯೇ ನಾನು ಹೇಳೋದು, ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ. ಅದರ ಬದಲು ಕಂಟ್ರೋಲ್ ಮಾಡೋದ್ರಿಂದ ಯಾವತ್ತೂ ನಮ್ಮ ಫ್ಯಾಮಿಲಿ ತುಂಬ ಖುಷಿಯಾಗಿ ಇರೋದಿಲ್ಲ. ಅದರ ಬದಲು ಗಾರ್ಡನ್ ಎಂಬ ಫ್ಯಾಮಿಲಿಯಲ್ಲಿ ಬೀಜವನ್ನು ಬಿತ್ತುವಾಗ ನಿಮ್ಮ ಟ್ರಸ್ಟ್, ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಪೇಷನ್ಸ್ನ ಬೀಜವನ್ನು ಬಿತ್ತಿ, ಆವಾಗ ನೋಡಿ ನಿಮ್ಮ ಫ್ಯಾಮಿಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಇವಾಗ ಸೆಕೆಂಡ್ ಪಾಯಿಂಟ್, ಒಬ್ಬೊಬ್ಬರ ಎಮೋಷನ್ಸ್ ಒಂದೊಂದು ರೀತಿ ಇರುತ್ತೆ. ಎಲ್ಲರೂ ಒಂದೇ ರೀತಿ ಎಕ್ಸ್ಪ್ರೆಸ್ ಮಾಡಲ್ಲ, ಅಥವಾ ಎಲ್ಲರೂ ಒಂದೇ ರೀತಿ ರಿಯಾಕ್ಟ್ ಮಾಡಲ್ಲ ಅಲ್ವಾ. ಈಗ ಉದಾಹರಣೆಗೆ ನಾನು ಹೇಳೋದಾದರೆ, ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಬೇಜಾರಲ್ಲಿದ್ದರೆ ಎಲ್ಲರಿಗೂ ಅದು ನೋವು ಅರ್ಥ ಆಗುತ್ತೆ, ಗೊತ್ತಾಗುತ್ತೆ ಅಲ್ವಾ. ಆದರೆ ನಾವು ಅವರಿಗೆ ಒಂದು ಸ್ಪೇಸ್ ಕೊಡಬೇಕು, ಕಿರಿಕಿರಿ ಮಾಡಬಾರ್ದು. ಒಬ್ಬೊಬ್ಬರ ಇಮೋಷನ್ಸ್ ಒಂದೊಂದು ರೀತಿ ಇರುತ್ತೆ. ಎಲ್ಲರೂ ಒಂದೇ ರೀತಿ ನಾನು ಹೇಳಿದೆ ನೋಡಿ ರಿಯಾಕ್ಟ್ ಮಾಡಲ್ಲ. ಕೆಲವರು ಸೈಲೆಂಟ್ ಇರ್ತಾರೆ, ಆದರೆ ಅವರ ಸ್ಪೇಸ್ ಅವರಿಗೆ ಕೊಡಿ. ಹೋಗಿ ಏನಾಯಿತು ಏನಾಯಿತು ಏನಾಯಿತು, ಯಾಕೆ 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 ಹೀಗೆ ಅದು. ಅದರ ಬದಲು ಸ್ವಲ್ಪ ಸ್ಪೇಸ್ ಕೊಡಿ, ಸ್ವಲ್ಪ ಅವರನ್ನು ಅರ್ಥ ಮಾಡಿ, ಅವರಾಗೆ ಬಂದು ಹೇಳಬೇಕು ನಿಮಗೆ ಹೀಗೆ ಆಯಿತು ಹಾಗೆ ಆಯಿತು ಅಂತ. ಅಷ್ಟು ತನಕ ಅವರಿಗೆ ಸ್ವಲ್ಪ ಥಿಂಕ್ ಮಾಡಲಿಕ್ಕೆ ಒಮ್ಮೆ ಕೇಳಿ, ಏನಾಯಿತು, ಏನಾದರೂ ಪ್ರಾಬ್ಲಮ್ ಇದೆಯಾ, ಪ್ರಾಬ್ಲಮ್ ಇದ್ದರೆ ಪ್ಲೀಸ್ ನಮ್ಮ ಹತ್ರ ಶೇರ್ ಮಾಡ್ಬೋದು ನೀವು. ನಾನು ಏನು ಕೂಡ ಜಡ್ಜ್ ಮಾಡಲ್ಲ. ಫಸ್ಟಿಗೆ ನಾವು ಮೇಯ್ನಾಗಿ ಮಾಡೋದದೇ, ಯಾರಾದರೂ ಏನಾದರೂ ಒಂದು ಅಷ್ಟೇನಾ ಅದೊಂದು ದೊಡ್ಡದ ಅಂತ ಹೇಳೋದುಂಟು, ಅಥವಾ ಕೆಲವರು ನಗಾಡೋದುಂಟು. ಯಾವತ್ತೂ ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನಿದ್ರು ಅವರು ಧೈರ್ಯದಲ್ಲಿ ಬಂದು ಹೇಳಬೇಕು. ನಿಮ್ಮ ಹತ್ರ ಅವ್ರಿಗೆ ಗೊತ್ತಿರಬೇಕು ನಿಮ್ಮ ಹತ್ರ ಒಂದೇ ಸೊಲ್ಯೂಷನ್ ಸಿಗುತ್ತೆ, ಅಥವಾ ನಿಮ್ಮಿಂದ ಏನಾದರೂ ಅವರನ್ನು ಕೇಳುವಂಥ ನಿಮಗೆ ಒಂದು ಆಸಕ್ತಿ ಇದೆ, ಅವರದ್ದು ಏನಾದರೂ ನೋವು, ಆ ರೀತಿ ಅವರಿಗೆ ಗೊತ್ತಿರಬೇಕು ಆ ಪರ್ಸನ್ ನೀವು ಅಂತೇಳಿ. ಈಗ ನಮಗೆ ಏನಾದರೂ ನೋವಾದರೆ ನಾವು ಎಲ್ಲರ ಹತ್ರ ಹೋಗಿ ಹೇಳ್ತೀವ? ಹೇಳಲ್ಲ. ಯಾಕೆ ಹೇಳಲ್ಲ? ಕೆಲವ್ರ ಹತ್ರ ಮಾತ್ರ ನಾವು ಹೋಗಿ ಹೇಳ್ತೀವಿ. ಯಾಕೆ ಹೇಳ್ತೀವಿ ಹಾಗೆ? ಯಾಕೆಂದರೆ ನಮಗೆ ಗೊತ್ತು ಅವರು ನಮ್ಮ ನೋವು ಅರ್ಥ ಮಾಡ್ತಾರೆ, ಅವರು ನಮ್ಮನ್ನು ಕೇಳ್ತಾರೆ. ಅವರು ನಾನು ಏನಾದರೂ ಹೇಳಿದರೆ ಅದರ ಬಗ್ಗೆ ಜಡ್ಜ್ ಮಾಡಲ್ಲ, ಅಥವಾ ಅದರ ಬಗ್ಗೆ ನಗಾಡೋದಿಲ್ಲ. ಅವರಿಗೆ ನನ್ನದೆಲ್ಲ ಅರ್ಥ ಆಗುತ್ತೆ ಅಲ್ವಾ. ಅದೇ ರೀತಿ ನಾವು ಫ್ಯಾಮಿಲಿಯಲ್ಲಿ ಎಲ್ಲರೂ ಇರುವಾಗ ಒಬ್ಬೊಬ್ಬರದ್ದು ಇಮೋಷನ್ಸ್ ಒಂದೊಂದು ರೀತಿ ಇರುತ್ತೆ. ನನ್ನ ಹತ್ರ ಯಾಕೆ ಹೇಳಲಿಲ್ಲ ಅವ್ರು, ನಾನು ಕೂಡ ಕ್ವೀಟ್ ಮಾಡಿ ಹಾಗೆ ಎಣಿಸೋದಕ್ಕಿಂತ ಅವರ ಸ್ಪೇಸ್ ಕೊಡಿ ಅವರಿಗೆ. ಎಲ್ಲರ ಹತ್ರ ಅವರು ಹಂಚಬೇಕು ನಿಮ್ಮ ಮಾತು. ಎಲ್ಲರೂ ನೀವು ಅರ್ಥ ಮಾಡಿಕೊಳ್ಬೇಕು ಅವರ ಮಾತನ್ನು, ಗೊತ್ತಾಯ್ತಲ್ಲ. ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ. ನಾನು ಹೇಳೋದು, ಎಲ್ಲರೂ ಒಂದೇ ರೀತಿ ಫ್ಯಾಮಿಲಿಯಲ್ಲಿ ಇರಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಅವರನ್ನು ನಾವು ಅದೇ ರೀತಿ ಅರ್ಥ ಮಾಡ್ಕೊಳ್ಬೇಕು, ಅದೇ ರೀತಿ ನಾವು ತಿಳ್ಕೊಳ್ಬೇಕು. ಇವಾಗ ನನಗೆ ನನ್ನ ಅತ್ತೆಗೆ ಏನು ಇಷ್ಟ ನನಗೆ ಗೊತ್ತಿರಬೇಕದು. ನನ್ನ ಅತ್ತೆಗೆ ಈ ರೀತಿ ಮಾಡಿದರೆ ಇಷ್ಟ, ಅಥವಾ ಅವರಿಗೆ ಇದು ಇಷ್ಟ. ಅದು ಬದಲು ನನಗೆ ಇದು ಇಷ್ಟ, ಹಾಗಾಗಿ ಅವರು ಕೂಡ ಅದನ್ನೇ ತಿನ್ನಲಿ. ನನ್ನ ಗಂಡನಿಗೆ ಇವತ್ತು ಇದು ಇಷ್ಟ, ಹಾಗಾಗಿ ನಾನು ಇದನ್ನೇ ಇವತ್ತು ಮಾಡ್ತೀನಿ. ಆ ರೀತಿ ನಾವು ಯೋಚನೆ ಮಾಡಿ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ, ಅದನ್ನು ನಾವು ಯೋಚನೆ ಮಾಡಬೇಕು. ಈಗ ನಾನು ಸಾರು ಮಾಡುವಾಗ ಕೆಲವು ಏನಾದರೂ ಈಗ ಐಟಮ್ ಸಾರು ಮಾಡುವಾಗ, ಈಗ ಉದಾಹರಣೆಗೆ ಕೆಲವು ಮಟನ್ ಇರಲಿ, ನನ್ನ ಅತ್ತೆಗೆ ಮಟನ್ ಡ್ರೈ ಮಾತ್ರ ಇಷ್ಟ, ನನ್ನ ಗಂಡನಿಗೆ ಮಟನ್ ಗ್ರೇವಿ ತುಂಬ ಇಷ್ಟ. ಹಾಗೆ ನಾನೇನು ಮಾಡ್ತೀನಿ, ಕೆಲವೊಮ್ಮೆ ಮಟನ್ ಡ್ರೈ ಮಾಡ್ತೀನಿ, ಕೆಲವೊಮ್ಮೆ ಗ್ರೇವಿ ಮಾಡ್ತೀನಿ. ಈ ರೀತಿ ಬ್ಯಾಲೆನ್ಸ್ ಆಗಿಡ್ತೀನಿ. ಅಥವಾ ಗ್ರೇವಿ ಮಾಡುವಾಗಲೇ ಅದನ್ನು ಸ್ವಲ್ಪ ತೆಗೆದು ಅದರಲ್ಲಿ ಟ್ರೈ ಮಾಡಿಬಿಡ್ತೀನಿ. ಸೊಲ್ಯೂಷನ್ ಇರುತ್ತೆ ನಮ್ಮ ಕಣ್ಣ ಮುಂದೆನೇ, ಆದರೆ ನಾವು ಅದನ್ನು ಹುಡುಕಬೇಕು. ಇಬ್ಬರಿಗೂ ನೋವು ಮಾಡೋದು ಅಲ್ಲ, ಅಥವಾ ಇಬ್ಬರಲ್ಲಿ ಒಬ್ಬರಿಗೆ ಖುಷಿಪಡಿಸೋದಲ್ಲ, ಇಬ್ಬರನ್ನು ಬ್ಯಾಲೆನ್ಸ್ ಆಗಿಡಲು ನಾವು ಟ್ರೈ ಮಾಡಬೇಕು. ಎಲ್ಲನೂ ಹಾಗೆ ಇಮೋಷನ್ಸ್ ಎಲ್ಲರಿಗೆ ಒಂದೇ ರೀತಿ ಇರಲ್ಲ. ಬ್ಯಾಲೆನ್ಸ್ ಆಗಿ ಯಾವ ರೀತಿ ನಾವು ಇಡಬೇಕು ಅದು ನಮ್ಮ ಕೈಯಲ್ಲಿರುತ್ತೆ. ಇಬ್ಬರನ್ನು ಕೂಡ ಯಾವ ರೀತಿ ನಾವು ಬ್ಯಾಲೆನ್ಸ್ ಮಾಡ್ಬೋದು, ಇಬ್ಬರನ್ನು ಕೂಡ ನಾವು ಯಾವ ರೀತಿ ಪ್ರೀತಿ ಮಾಡ್ಬೋದು. ಇಬ್ಬರು ನಮಗೆ ಇಂಪಾರ್ಟೆಂಟ್ ಅಲ್ವಾ. ನನ್ನ ಅತ್ತೆನೂ ನನಗೆ ಇಂಪಾರ್ಟೆಂಟ್, ನನ್ನ ಗಂಡನೂ ನನಗೆ ತುಂಬ ಇಂಪಾರ್ಟೆಂಟ್. ಇಬ್ಬರು ನಮಗೆ ಬೇಕು ಅಲ್ವಾ. ಒಬ್ಬರಿಗೆ ನೋವು ಮಾಡಿ ಒಬ್ಬರಿಗೆ ಖುಷಿಪಡಿಸಿದ್ರೆ ನನಗೆ ಅದರಲ್ಲಿ ಯಾವುದೇ ಲಾಭ ಇಲ್ಲ. ನನ್ನ ಅತ್ತೆನಿಗೆ ನೋವು ಮಾಡಿಟ್ರೆ ನನ್ನ ಗಂಡನಿಗೂ ನೋವಾಗುತ್ತೆ ನನ್ನ ಮೇಲೆ, ಅವ್ರಿಗೇನು ಖುಷಿ ಆಗೋದಿಲ್ಲ. ಅವರ ಅಮ್ಮ ಅಲ್ವಾ ಅವರು ಅಲ್ವಾ. ಹಾಗೆ ನಾನು ಹೇಳೋದು, ಇದು ಸ್ವಲ್ಪ ಉದಾಹರಣೆಗೆ ಸ್ವಲ್ಪ ನಾನು ಹೇಳೋದು ಅಷ್ಟೇ ನಿಮಗೆ. ಹಾಗಾಗಿ ಎಲ್ಲರನ್ನು ಬ್ಯಾಲೆನ್ಸ್ ಆಗಿಡಲು ಟ್ರೈ ಮಾಡಿ, ಎಲ್ಲರಿಗೆ ಖುಷಿ ಕೊಡಲು ಟ್ರೈ ಮಾಡಿ. ಇರ್ಬೋದು ನಿಮ್ಮ ಒಳಗೆ ತುಂಬ ನೋವು ಇರ್ಬೋದು ಕೆಲವು ವಿಚಾರದ ಬಗ್ಗೆ, ಆದರೆ ಅದನ್ನು ಅವರ ಮುಂದೆ ತೋರಿಸ್ಬೇಕಂತ ಇಲ್ಲ ನಾವು. ನಾನೀಗ ಹೀಗೆ ಬೇಜಾರಲ್ಲಿದ್ದರೆ ಎಲ್ಲರಿಗೂ ಬೇಜಾರಾಗುತ್ತೆ ನಮ್ಮ ಮನೆಯಲ್ಲಿ. ಅದಕ್ಕೆ ನಾನೇನು ಮಾಡ್ತೀನಿ, ಕೆಲವೊಮ್ಮೆ ನನಗೆ ಕೆಲವು ವಿಚಾರ ತುಂಬ ನೋವಾಗುತ್ತೆ, ಬೇಜಾರಿರುತ್ತೆ. ಆದರೆ ನಾನೇನು ಮಾಡ್ತೀನಿ ಅಂದರೆ ಅದನ್ನು ತೋರಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ.
ಬಿಟ್ಟೇ ಬಿಡ್ತೀನಿ, ಅದನ್ನು ಮನಸ್ಸಲ್ಲಿ ಕೂಡ ಇರುವುದಿಲ್ಲ. ಯಾಕೆಂದರೆ ನನ್ನಿಂದ ಎಲ್ಲರಿಗೆ ಬೇಜಾರಾಗುತ್ತೆ ಅಂತ ನಂಗೆ ಗೊತ್ತು. ಹಾಗಾಗಿ ಅದನ್ನು ಅಲ್ಲೇ ಬಿಟ್ಟು ಬಿಡೋದ್ರಲ್ಲಿ ತುಂಬ ಒಳ್ಳೆಯದಂತ ಹೇಳಿ ನಾನು ಎನಿಸೋದು. ಅದನ್ನೇ ನೀವು ಕೂಡ ಮಾಡಿ, ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಾವು ಕೂಡ ಖುಷಿಯಲ್ಲಿರ್ತೀವಿ, ನಮ್ಮ ಜೊತೆ ಇದ್ದವರೆಲ್ಲರೂ ಕೂಡ ಖುಷಿಯಲ್ಲಿರ್ತಾರೆ. ಏನೇ ಜಗಳ ಆಗುತ್ತೆ, ನಮ್ಮಲ್ಲಿ ಕೂಡ ಜಗಳ ಆದರೂ ಆ ಟೈಮಿಗೆ ಮಾತ್ರ ಇಡಿ, ಅದನ್ನು ಬೆಳಿಬೇಡಿ ರಬ್ಬರಂಗೆ ಅಂತ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಆಯಿತು ಬಿಡಿ, ಆಯಿತು ನೀವು ಹೇಳಿದ್ರಾ, ಆಯಿತು ಹೋಗಿ ಬಿಟ್ಟುಬಿಡಿ, ಆಯಿತು ಏನೋ ಒಂದು ಹೇಳಿದ್ರಿ, ಅಲ್ಲಿಗೆ ಬಿಟ್ಟುಬಿಡಿ. ಆವಾಗ ಅದು ಕರೆಕ್ಟ್ ಆಗುತ್ತೆ ನೋಡಿ. ಅದನ್ನು ರಬ್ಬರಾಗಿ ಎಳೆದು ಮನಸ್ಸಲ್ಲಿ ಇಟ್ಟು ಹತ್ತು ಕೊರಾಗಿ ಸೆಟ್ ಮಾಡಿ, ದೇವರೇ ಅದೆಲ್ಲ ಮಾಡಲಿಕ್ಕೆ ನನ್ನಿಂದ ಆಗೋದಿಲ್ಲ. ನನಗೆ ನಿಜವಾಗ್ಲೂ ಜಗಳ ಆದರೆ ಇನ್ನೊಂದು ಟೈಮ್ ನಾನು ಜಗಳ ಮಾಡಿದಂತ ನನಗೆ ನೆನಪಿರಲ್ಲ. ಅಷ್ಟೊಂದು ನಾನು ಎನಿಸೋದು ಅಷ್ಟು ಬುದ್ಧು ನಾನು. ಆ ದೇವರು ಒಳ್ಳೇದಾಯ್ತು ನನಗೆ ಅಷ್ಟೊಂದು ಬುದ್ಧು ಮಾಡಿದ್ದು ಅಂತ ಹೇಳಿ ಕೆಲವೊಮ್ಮೆ ನನಗೆ ಅನಿಸುತ್ತೆ. ಎಷ್ಟೋ ಸಲ ಆಗುತ್ತೆ, ಇನ್ನೊಂದು ಮುಂದೆ ನಾನು ಇವರ ಹತ್ರ ಮಾತಾಡೋದಿಲ್ಲ, ಇವರು ಹೀಗೆ ಹೇಳಿದ್ರಲ್ವ, ಇನ್ನು ನಾನು ಮಾತಾಡೋದಿಲ್ಲ, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಸಿಟ್ಟಲ್ಲಿರ್ತೀನಿ. ಅವ್ರು ಬಂದು ಮಾತಾಡುವಾಗ ನನಗೆ ನೆನಪಿರಲ್ಲ, ನಾನು ಮಾತಾಡಿ ಬಿಡ್ತೀನಿ. ಆಮೇಲೆ ಅನಿಸುತ್ತೆ, ನಾನು ಸಿಟ್ಟಲ್ಲಿದ್ದೆ ಅಲ್ಲ, ನನಗೆ ನೆನಪೇ ಯಾಕೆ ಬರಲಿಲ್ಲ ಅಂತ ಹೇಳಿ. ಆದರೆ ಈಗ ಅನಿಸುತ್ತೆ ಆ ರೀತಿ ಇದ್ದಿದ್ದೆ ನಾನು ಎಷ್ಟೋ ಒಳ್ಳೆಯದು ಅಂತ ಹೇಳಿ. ಇದರಿಂದ ಫ್ಯಾಮಿಲಿಯಲ್ಲಿ ಎಲ್ಲನೂ ತುಂಬ ಚೆನ್ನಾಗಿದೆ ಅಲ್ವಾ, ನೀವೇ ನೋಡ್ತಿದ್ರಲ್ವಾ. ಓಕೆ, ಇವಾಗ ಇನ್ನೊಂದೇನು ಗೊತ್ತುಂಟ, ಸಣ್ಣ ಸಣ್ಣ ಆಚರಣೆಗಳು, ಅದರ ಸಣ್ಣ ನಾವು ಮಾಡುವಂಥ ಡೈಲಿ ಮಾಡುವಂಥ ಕೆಲಸಗಳು ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಒಂದು ಹಾರ್ಟ್ ಬೀಟ್ ಅಂತ ಹೇಳ್ಬೋದು. ಅಂದರೆ ಸಣ್ಣ ಆಚರಣೆ ಅಂದರೆ ಈಗ ದೊಡ್ಡ ವೆಕೇಷನ್ಗೆ ಹೋಗೋದು, ಹಾಲಿಡೇಗೆ ಹೋಗೋದು, ಆ ರೀತಿಯಲ್ಲ. ಸಣ್ಣ ಕೆಲವು ಕೆಲಸಗಳು ನಾವು ಮಾಡುವಂಥದ್ದು ನಮ್ಮ ಫ್ಯಾಮಿಲಿಯನ್ನು ಇನ್ನೂ ಕೂಡ ಬಲಪಡಿಸುತ್ತೆ, ಇನ್ನೂ ಕೂಡ ಶಕ್ತಿ ಕೊಡುತ್ತೆ. ಈಗ ಉದಾಹರಣೆಗೆ ನಾನು ಹೇಳೋದಾದರೆ, ಮಕ್ಕಳು ಏಳುವ ಮೊದಲು ರಪಕ್ ಅಂತ ಹೇಳಿ ಒಂದು ಗಂಡನೊಟ್ಟಿಗೆ ಕೂತ್ಕೊಂಡು ಒಂದು ಸಣ್ಣ ಕಪ್ ಆಫ್ ಟೀ ಕುಡಿಯೋದು, ಕೂತ್ಕೊಂಡು ಸ್ವಲ್ಪ ಮಾತಾಡೋದು. ಮಕ್ಕಳಿದ್ದ ಮೇಲೆ ಸುಮಾರು ಕೆಲಸ ಇರುತ್ತಲ್ವ, ಆದರೆ ಅದಕ್ಕಿಂತ ಮೊದಲು ಎದ್ದು ಅವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಅಥವಾ ನಮ್ಮ ಅತ್ತೆ ಮಾವ ಇದ್ದಾರೆ ಅಥವಾ ಮನೆಯಲ್ಲಿ ಇನ್ನು ಯಾರಿದ್ದಾರೆ ಆ ಮೆಂಬರ್ಸ್ ಜೊತೆ ನಾವೇನಾದರೂ ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದು. ಅಥವಾ ನೈಟ್ ಒಂದು ಡಿನ್ನರ್ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಾಗ ಆವಾಗ ಒಬ್ಬೊಬ್ಬರು ಏನಾದರೂ ಡಿಸ್ಕಷನ್ ಮಾಡೋದು. ಇವತ್ತು ಹೇಗಾಯಿತು ನಿಮ್ಮ ದಿನ, ಖುಷಿಯಿಂದ ಏನು ಕೆಲಸ ಮಾಡಿದ್ರಿ ಅಥವಾ ಏನಾಯಿತು, ಈ ರೀತಿ ಸಣ್ಣ ನಾವು ಮಾಡುವಂಥ ಕೆಲವು ಉಂಟು ನೋಡಿ, ಅದು ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಜಾಸ್ತಿ ಬಲ ಕೊಡುತ್ತೆ, ನಮ್ಮನ್ನು ಇನ್ನೂ ಕೂಡ ಒಟ್ಟು ಮಾಡುತ್ತೆ ಜಾಸ್ತಿ. ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಮ ಅತ್ತೆ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು. ಅವರೇನಾದರೂ ಮಾಡ್ತಾ ಇದ್ದಾರೆ, ಆದರೆ ಈಗ ಬೆಳ್ಳುಳ್ಳಿ ಸುಲಿತಾ ಇದ್ದಾರೆ ಅಂತ ಎನಿಸಿ ಒಂದೆರಡು ಬೆಳ್ಳುಳ್ಳಿ ನೀವು ಕೂಡ ಕೂತ್ಕೊಂಡು ಅವ್ರ ಜೊತೆ ಸುಲಿಯೋದು, ಕೂತ್ಕೊಂಡು ಮಾತಾಡೋದು, ಅಮ್ಮ ಏನಾಗಿತ್ತು, ಅಥವಾ ಅವರದ್ದು ಓಲ್ಡ್ ಕೆಲವು ಸ್ಟೋರೀಸ್ ನೀವು ಕೂತ್ಕೊಂಡು ಕೇಳೋದು, ಅವ್ರ ಲೈಫಲ್ಲಿ ಏನಾಗಿತ್ತು ಅದರ ಬಗ್ಗೆ ಸ್ವಲ್ಪ ನೀವು ಕೇಳೋದು, ನಿಮ್ಮ ಮಾವನ ಹತ್ರ ಕೆಲವು ಕಥೆಗಳನ್ನು ಕೇಳೋದು, ನಿಮ್ಮ ಮಕ್ಕಳ ಹತ್ರ ಏನಾಯಿತು ಇವತ್ತು ಡೈಲಿ ನೀವು ಫ್ರೆಂಡ್ಸ್ ಜೊತೆಗೆ ಏನು ಮಾಡಿದ್ರಿ ಅದರ ಬಗ್ಗೆ ಕೇಳೋದು. ಈ ರೀತಿ ನಾವು ಸಣ್ಣ ಕೆಲವು ಟೈಮ್ ಸ್ಪೆಂಡ್ ಮಾಡ್ತೀವಿ ನೋಡಿ, ಕೆಲವು ಕೆಲಸ ಮಾಡ್ತೀವಿ ನೋಡಿ, ಅದು ತುಂಬ ಮುಂದೆ ಹೋಗಿ ಉಂಟು ನೋಡಿ, ತುಂಬ ದೊಡ್ಡದಾಗಿ ನಮ್ಮ ಫ್ಯಾಮಿಲಿ ಬಾಂಡಿಂಗ್ ಉಂಟು ನೋಡಿ, ತುಂಬ ಚೆನ್ನಾಗಾಗುತ್ತೆ. ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ನೆಕ್ಸ್ಟ್ ಇವಾಗ ಏನು ಗೊತ್ತುಂಟ, ಈಗ ಫ್ಯಾಮಿಲಿಯಲ್ಲಿ ಎಲ್ಲರ ಥಿಂಕಿಂಗ್ ಒಂದೇ ರೀತಿ ಆಗಿರಬೇಕು. ಅಂದರೆ ನಾವೆಲ್ಲರೂ ಕೂಡ ಖುಷಿಯಿಂದ ಇರಬೇಕು. ಯಾರಿಗೂ ನೋವು ಮಾಡುವ ಮೊದಲು ನಾವು 2 ಸಲ ಯೋಚನೆ ಮಾಡಬೇಕು. ಆ ರೀತಿ ಎಲ್ಲರ ಥಿಂಕಿಂಗ್ ಇರಬೇಕು. ಅಂದರೆ ಫ್ಯಾಮಿಲಿಯಲ್ಲಿ ನಾವು ಎಲ್ಲರೂ ಒಂದೇ ರೀತಿ ಇರಬೇಕು, ನಾವು ಎಲ್ಲರೂ ಖುಷಿಯಾಗಿರಬೇಕು ಅಂತ ಎಲ್ಲರೂ ಯೋಚನೆ ಮಾಡೋದು ಚೆನ್ನಾಗಿರೋದು. ಈಗ ಉದಾಹರಣೆಗೆ ನೀವು ಈಗ ಕೆಲಸ ಮಾಡ್ತೀರಿ ಅಂತ ಎಣಿಸಿ, ಅಡುಗೆ ರೂಮಲ್ಲಿರಲಿ ಅಥವಾ ಬೇರೆ ಏನು ಕೆಲಸ ಮಾಡುವಾಗ ಕೂಡ ಎಲ್ಲರೂ ಹೋಗಿ ಅದನ್ನು ಶೇರ್ ಮಾಡಿ, ಎಲ್ಲರೂ ಹೋಗಿ ಹಂಚಿ ಆ ಕೆಲಸವನ್ನು ಮಾಡಿ. ಆವಾಗ ನೋಡಿ ಎಲ್ಲರಿಗೂ ಹಂಚಿರೋದ್ರೆ ಆ ಕೆಲಸ ಕೂಡ ಜಾಸ್ತಿ ಕಾಣೋದಿಲ್ಲ. ಹಾಗೂ ಎಲ್ಲರೂ ಒಟ್ಟಿಗೆ ಇರ್ತೀರಾ, ಎಲ್ಲರೂ ಒಟ್ಟಿಗೆ ಇರ್ತೀರಾ, ಒಬ್ರಿಗೇನೆ ಕಷ್ಟ ಆಗೋದಿಲ್ಲ. ಈಗ ಅಡುಗೆ ಮಾಡುವಾಗಿರಲಿ, ಬೇರೆ ಹೊರಗಿನ ಕೆಲಸ ಮಾಡುವಾಗಿರಲಿ, ಎಲ್ಲರೂ ಹಂಚಿ ಮಾಡಿ ಆವಾಗ ನೋಡಿ ಎಲ್ಲರೂ ಕೂಡ ಖುಷಿಯಿಂದ ಇರ್ತೀರ. ಕೆಲವರು ಏನೆನಿಸ್ತಾರೆ, ಅದು ಅವ್ರದ್ದು ಕೆಲಸ ಅವರೇ ಮಾಡಲಿ, ಅಡುಗೆಯಲ್ಲಿ ಒಬ್ಬರೇ ಇಡೀ ದಿನ ಅಡುಗೆ ರೂಮಲ್ಲಿ ಇದ್ದು ಕೆಲಸ ಮಾಡೋದು, ಅದ್ರ ಬದಲು ಎಲ್ಲರೂ ನೋಡಿ ಸೇರಿ ಒಬ್ಬರು ಕಟ್ಟಿಂಗ್ ಮಾಡಿ ಕೊಡೋದು, ಒಬ್ಬರು ಮಾತಾಡೋದು ಕೂತ್ಕೊಂಡು ಒಬ್ಬರಿಗೆ ಮಾಡೋದು, ಈ ರೀತಿ ಮಾಡಿ ಎಲ್ಲರೂ ಖುಷಿಯಿಂದ ಕೂಡ ಇರ್ತೀರಾ. ಆ ಕೆಲಸನೂ ಬೇಗ ಆಗುತ್ತೆ, ನಿಮ್ಮ ಜೊತೆ ಕೂಡ ನಿಮಗೂ ಕೂಡ ಟೈಮ್ ಸಿಗುತ್ತೆ ಇದರಿಂದ. ಈ ರೀತಿ ನೀವು ಮಾಡ್ಬೋದು. ಕೆಲವ್ರು ಏನು ಮಾಡ್ತಾರೆ, ಒಟ್ಟಿಗೆ ಊಟ ಏನೋ ಮಾಡ್ತಾರೆ, ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ. ಒಬ್ಬರು ಟಿ ವಿ ನೋಡ್ತಾ ಇದ್ದರೆ, ಒಬ್ಬರು ಮೊಬೈಲಲ್ಲಿದ್ದರೆ, ಒಬ್ಬರು ತನ್ನಷ್ಟಕ್ಕೆ ಊಟ ಮಾಡ್ತಾ ಇರೋದು, ಒಬ್ಬರು ಬೇರೆನೇ ಯೋಚನೆ ಮಾಡ್ತಾ ಇರೋದು, ಇನ್ನೊಬ್ಬರು ಫ್ರೆಂಡ್ ಹತ್ರ ಮಾತಾಡ್ತಾ ಇರೋದು. ಈ ರೀತಿ ಮಾಡೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಾಗ ಎಲ್ಲರೂ ಒಟ್ಟಿಗೆ ಮಾತಾಡಿ, ಅಥವಾ ಒಂದೇ ಯಾವುದಾದ್ರೂ ಫಿಲ್ಮ್ ನೋಡ್ತಾ ಇದ್ದರೆ ಆ ಫಿಲ್ಮನ್ನು ಎಲ್ಲರೂ ಒಟ್ಟಿಗೆ ಸೇರಿ ನೋಡಿ, ಈ ರೀತಿ ಮಾಡಿ. ಎಲ್ಲರೂ ಕೆಲಸ ಮಾಡುವಾಗ
ಒಗ್ಗಟ್ಟು ಇರುತ್ತಲ್ಲ, ಆ ಒಗ್ಗಟ್ಟಿನಲ್ಲಿ ಮಾಡಿ. ನಿಮಗೆ ಗೊತ್ತುಂಟಲ್ಲ ಒಗ್ಗಟ್ಟಿನಲ್ಲಿ ಎಷ್ಟೊಂದು ಬಲ ಇರುತ್ತಂತೇಳಿ, ಅದು ನಾನು ಹೇಳಲೇಬೇಕಂತಿಲ್ಲ. ಎಲ್ಲರದ್ದು ಒಗ್ಗಟ್ಟಿರಲಿ. ಈಗ ಉದಾಹರಣೆಗೆ ಒಂದು ಬೋಟು ನಿಮ್ಮ ಹತ್ರ ಕೊಟ್ಟು ಎಲ್ಲರೂ ಕೂಡ ಪೆಡ್ಲು ಹಾಕಿ ಬೋಟನ್ನು ಮುಂದೆ ತೊಗೊಂಡೋಗಿ ಅಂತ ಹೇಳಿದರೆ, ಒಬ್ಬೊಬ್ಬರು ಒಂದೊಂದು ಡೈರೆಕ್ಷನಲ್ಲಿ ಹಾಕ್ತಾರೆ. ಆವಾಗ ಬೋಟ್ ಮುಂದೆ ಹೋಗುತ್ತಾ? ಹೋಗೋದಿಲ್ಲಲ್ಲ. ಎಲ್ಲರೂ ಒಂದೇ ಡೈರೆಕ್ಷನಿಗೆ ಯಾವಾಗ ನಾವು ಪೆಡ್ಲಿಂಗ್ ಮಾಡ್ತೀವಿ ನೋಡಿ, ಯಾವಾಗ ಅದನ್ನು ಒತ್ತುತ್ತೀವಿ ನೋಡಿ, ಆವಾಗ ಮಾತ್ರ ಅಲ್ವಾ ಆ ಬೋಟ್ ಮುಂದೆ ಹೋಗೋದು. ಅದೇ ರೀತಿ ಫ್ಯಾಮಿಲಿ ಕೂಡ ಎಲ್ಲರೂ ಒಂದೇ ರೀತಿ ಒಗ್ಗಟ್ಟಲ್ಲಿದ್ದರೆ ಮಾತ್ರ ಆ ಫ್ಯಾಮಿಲಿ ಒಂದು ಮುಂದೆ ಹೋಗುತ್ತೆ, ತುಂಬ ಖುಷಿಯಿಂದ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿ ಒಂದೊಂದು ಡೈರೆಕ್ಷನಲ್ಲಿ ಅವರದ್ದು ಕೆಲಸ ಮಾಡ್ತಾ ಇದ್ದರೆ ಆಗೋದಿಲ್ಲ. ಅದು ಕೆಲವು ಸಿಂಪಲ್ ಉದಾಹರಣೆ ನಾನು ಹೇಳೋದು ನಿಮಗೆ ಅಷ್ಟೇ. ಕೆಲವೊಮ್ಮೆ ಏನು ಮಾಡ್ತೀವಿ, ಮನೆಯಲ್ಲೇ ಅಡುಗೆ ಮಾಡ್ತೀವಿ, ಮನೆಯಲ್ಲೇ ಊಟ ಮಾಡ್ತೀವಿ. ಕೆಲವೊಮ್ಮೆ ಹೊರಗಡೆ ಹೋಗಿ ಒಟ್ಟಿಗೆ ಹೊರಗಡೆ ಕೂತ್ಕೊಂಡು ಒಬ್ಬೊಬ್ಬರು ಕೆಲವರು ಏನು ಮಾಡ್ತಾರೆ ಗೊತ್ತುಂಟ, ಕಪಲ್ಸ್ ಇದ್ದರೆ ಕಪಲ್ಸ್ ಹೋಗೋದು, ಅಥವಾ ಮಕ್ಕಳಿದ್ರೆ ಮಕ್ಕಳು ಮಾತ್ರ ಹೋಗೋದು. ಈ ರೀತಿ ಎಲ್ಲ ಇಡೀ ಫ್ಯಾಮಿಲಿ ಜೊತೆ ಕರ್ಕೊಂಡೋಗಿ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿ, ಊಟ ಮಾಡಿ, ಖುಷಿಯಿಂದ ಇರಿ, ತಿರುಗಾಡಿ, ಒಂದು ಲಾಂಗ್ ಡ್ರೈವ್ ಹೋಗಿ, ಆ ರೀತಿ ಎಲ್ಲ ಮಾಡ್ತಾ ಇರಿ. ನೋಡಿ, ನಿಮ್ಮ ಬಾಂಡಿಂಗ್ ಉಂಟಲ್ಲ ದಿನ ದಿನ ಹೋದಾಗೆ ಜಾಸ್ತಿನೇ ಆಗುತ್ತೆ. ಕೆಲವರು ನನಗೂ ಕೆಲವರು ಅಡ್ವೈಸ್ ಮಾಡ್ತಾರೆ, ಸ್ವಲ್ಪ ನೀವು ಫ್ಯಾಮಿಲಿ ಪ್ರೈವೇಸಿ ಇರಲಿ, ಗಂಡ ಹೆಂಡತಿ ಒಮ್ಮೆ ಹೊರಗಡೆ ಹೋಗಿ ಇದು ಮಾಡಿ ಅಂತೇಳಿ. ನಾವೀಗ ಗಂಡ ಹೆಂಡತಿ ಇಬ್ಬರೇ ಹೊರಗಡೆ ಹೋಗ್ಬೋದು, ಆದರೆ ಅಲ್ಲಿ ಹೋದಲ್ಲಿ ಕೂಡ ನಮಗೆ ನೆನಪು ಬರೋದು, ಅಮ್ಮ ಇದ್ದಿದ್ರೆ ಇಲ್ಲಿ ಹೀಗೆ ಮಾಡ್ತಿದ್ರಲ್ವ, ಮಕ್ಕಳಿದ್ದಿದ್ರೆ ಇಲ್ಲಿ ಆ ರೀತಿ ಮಾಡ್ತಿದ್ರು, ಮಾವ ಇದ್ರೆ ಅಪ್ಪ ಇದ್ದಿದ್ರೆ ಇದನ್ನು ನೋಡಿ ಖುಷಿ ಪಡ್ತಿದ್ರಲ್ವ, ಇದು ತಿಂತಿದ್ರಲ್ವ, ಅದು ಅಲ್ಲಿ ಹೋಗಿ ನಾವು ನಮ್ಮ ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡಿ ಕೂತ್ಕೊಳ್ತೀವಲ್ವ. ಅದರ ಬದಲು ಫ್ಯಾಮಿಲಿ ಒಂದಿಗೆ ಹೋಗೋಣ. ಸ್ವಲ್ಪ ಖರ್ಚು ಜಾಸ್ತಿ ಆಗ್ಬೋದು, ಸ್ವಲ್ಪ ಗಲಾಟೆ ಜಾಸ್ತಿ ಆಗ್ಬೋದು, ಸ್ವಲ್ಪ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು, ಆದರೆ ಖುಷಿಯಾಗಿರ್ತೀವಿ ಎಲ್ಲರೂ ಕೂಡ ಅಲ್ವಾ? ಏನು ಹೇಳ್ತೀರಾ? ಅದಕ್ಕೆ ನೀವು ಹೆಚ್ಚಾಗಿ ನೋಡಬಹುದು, ನಾವು ಇಷ್ಟು ವರ್ಷ ನೀವು ನನ್ನನ್ನು ನೋಡ್ತಾ ಇದ್ರೆ, ನಾವು ಗಂಡ ಹೆಂಡತಿ ಇಬ್ಬರೇ ಹೋಗೋದು ಆ ರೀತಿ ಯಾವತ್ತೂ ಮಾಡಲಿಲ್ಲ. ಆದರೆ ಒಮ್ಮೆ ಯೋಚನೆ ಮಾಡಿದ್ದೀನಿ, ಒಂದು ಟ್ರಿಪ್ಪು ಇಬ್ಬರೇ ಹೋಗಬೇಕು ಅಂತೇಳಿ, ನೋಡೋಣ ಏನಾಗುತ್ತೆ. ಆ ಒಂದು ಎಕ್ಸ್ಪೀರಿಯನ್ಸ್ ಪಡಿಬೇಕಂತ ಹೇಳಿ ಒಂದು ಇದ್ದೀನಿ ನಾನು, ನೋಡಬೇಕಾದ್ರೆ ನನ್ನಿಂದ ಆಗೋದಿಲ್ಲ ಅಂತ ಆಗುತ್ತೆ. ಯಾಕೆಂದರೆ ಅಲ್ಲಿ ಕೂಡ ನಮಗೆ ಹೋಗಿ ನಮ್ಮ ಮಕ್ಕಳ ನೆನಪು, ನಮ್ಮ ಫ್ಯಾಮಿಲಿ ನೆನಪೇ ಬರುತ್ತೆ ಅಂತ ನನಗೆ ಆಗುತ್ತೆ. ನೋಡೋಣ ಒಮ್ಮೆ ಅಲ್ವಾ? ಆದರೆ ನಾನು ನಿಮಗೆ ಹೇಳೋದು ಏನು ಗೊತ್ತುಂಟ, ಒಮ್ಮೆ ಎಲ್ಲಾದರೂ ಹೋಗುವಾಗ ಹೆಚ್ಚಾಗಿ ಒಟ್ಟಿಗೆ ಹೋಗಿ ಟ್ರೈ ಮಾಡಿ, ಅಥವಾ ಮನೆಯಲ್ಲೇ ಆಟ ಆಡಿ, ಕೆಲವೊಮ್ಮೆ ಗೇಮ್ಸ್ ಆಟ ಆಡಿ, ಕೆಲವು ಫಿಲ್ಮ್ಸ್, ಫ್ಯಾಮಿಲಿ ಫಿಲ್ಮ್ಸ್ ಎಲ್ಲ ಒಟ್ಟಿಗೆ ನೋಡಿ. ಈ ರೀತಿ ಎಲ್ಲ ನಿಮ್ಮ ಏನಾದರೂ ಥಿಂಕ್ ಇದ್ದರೆ, ನಿಮ್ಮದೇನಾದರೂ ಇದಿದ್ರೆ ಅದನ್ನು ಶೇರ್ ಮಾಡ್ತಾ ಇರಿ. ಆವಾಗ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮ ಫ್ಯಾಮಿಲಿ. ನೆಕ್ಸ್ಟ್ ಏನು ಗೊತ್ತುಂಟ, ಸಮಾಜ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ ನಾವು ಹೇಗಿದ್ರೂ ಪರವಾಗಿಲ್ಲ, ಸಮಾಜ ನಮ್ಮನ್ನು ಆ ರೀತಿ ನೋಡಬಾರ್ದು, ಆ ರೀತಿ ಯೋಚನೆ ಮಾಡ್ತಾರೆ. ಮಣ್ಣು ಹಾಕಿ ನಿಮ್ಮ ಸಮಾಜಕ್ಕೆ. ನಾನು ಹೇಳುವುದಾದರೆ, ನೀವು ಹೇಗಿದ್ದೀರೋ ಹಾಗೇ ಇರಿ. 4 ಜನರ ಮುಂದೆ ನಗಾಡಲಿಕ್ಕೆ ನಿಮಗೆ ನಾಚಿಕೆ ಆಗುತ್ತೆ, ಯಾಕೆ? ನೀವು ನಿಮ್ಮ ಗಂಡನ ಕೈ ಹಿಡಿಲಿಕ್ಕೆ ನಿಮಗೆ ನಾಚಿಕೆ ಆಗುತ್ತೆ, ಯಾಕೆ? ಆ ರೀತಿ ಇರಬೇಡಿ. ಕೆಲವೊಮ್ಮೆ ನೀವೇನಾದರೂ ತಪ್ಪು ಮಾಡಿದರೆ ಆ ತಪ್ಪಿನ ಮೇಲೆ ಕೂಡ ನಗಾಡಿ. ಏನಾದರೂ ಗಲೀಜಾಯ್ತಾ ಇಲ್ಲ, ಅದು ಏನಾದರೂ ಬಿತ್ತ ಅದರ ಮೇಲೆ ಕೂಡ ನಗಾಡಿ. ಎಲ್ಲ ಪರ್ಫೆಕ್ಟ್ ಬೇಕಂತ ಎನಿಸ್ತೀವಿ ನಾವು ಪರ್ಫೆಕ್ಟ್ ಆಗಬೇಕು, ಪರ್ಫೆಕ್ಟ್ ನನ್ನ ಮಕ್ಕಳು ಇರಬೇಕು, ಪರ್ಫೆಕ್ಟ್ ನಮ್ಮ ಮ್ಯಾರೇಜ್ ಇರಬೇಕು. ಯಾಕೆಂದರೆ ಕೇವಲ ಸಮಾಜ ನೋಡಬೇಕು, ಸಮಾಜಕ್ಕೋಸ್ಕರ ಮಾತ್ರ ನಾವು ಆಗಿರ್ತೀವಿ. ಹಾಗಿರಬೇಡಿ. 4 ಜನ ನಿಮಗೆ ನಗು ಬಂತ ನಗಡಿ, ಏನಾಗೋದಿಲ್ಲ. ಅವರು ಏನು ಎನಿಸ್ತಾರ, ಮಣ್ಣವರಿಗೆ ಬೈ ಅವರಿಗೆ ಏನು ಹೇಳ್ತೀರಾ? ನಿಮ್ಮ ಗಂಡನ ಕೈ ಹಿಡಿಲಿಕ್ಕೆ ಉಂಟಾ, ಹಿಡೀರಿ. ನಿಮ್ಮ ಗಂಡ ಅದು, ನಿಮಗೇನು ನಾಚಿಗೆ? ನಿಮ್ಮ ಅತ್ತೆನೂ ಅಪ್ಪಿಕೊಳ್ಬೇಕಾ, ಅಪ್ಪಿಕೊಳ್ಳಿ. ನಿಮಗೆ ಯಾಕೆ, ಯಾರು ಏನು ಎಣಿಸ್ಬೋದು ಹಾಗೆ ಏನಿಲ್ಲ. ಹಾಗೆ ನೀವು ಫಸ್ಟಿಗೆ ನೀವು ಸಮಾಜದ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಬಿಡಿ. 4 ಜನ ಏನು ಹೇಳ್ಬೋದು, ಆ 4 ಜನ ಯಾರು ಇವತ್ತಾದರೂ ಸಿಕ್ಕಿದಾರ ನಿಮಗೆ? ಆ 4 ಜನ ಯಾವತ್ತೂ ಸಿಗೋದಿಲ್ಲ ನಿಮಗೆ. ಹಾಗಾಗಿ ನೀವು ಹೇಗಿರ್ತೀರ ಹಾಗೇ ಇರಿ. ಒಮ್ಮೆಲೆ ನೀವು ಏನಾದರೂ ಮಾಡುವಾಗ ಅಲ್ಲಿ ತಪ್ಪಾಯ್ತಾ, ಆ ತಪ್ಪಿನ ಮೇಲೆ ನಗಡಿ. ಈಗ ಯಾರಾದರೂ ಬಿದ್ದ್ರ, ಅಯ್ಯೋ ನಗಡಿ, ಅಲ್ಲಿ ಬಿದ್ದರು ಎಬ್ಬಿಸೋದು ಮತ್ತೆ ಅವರನ್ನು, ನಗಡಿ, ಏನಾಗೋದಿಲ್ಲ. ನನ್ನ ಹಲ್ಲು 4 ಜನ ನೋಡಿದ ತಕ್ಷಣ ಅದು ಉದುರೋದಿಲ್ಲ. ನೀವು ಹೇಗಿರ್ತೀರಾ ಹಾಗೆಯೇ ಇರಿ. ನಿಮ್ಮ ಫ್ಯಾಮಿಲಿಯಲ್ಲಿ ಸಣ್ಣ ಸಣ್ಣ ಏನಾದರೂ ಆದರೆ ಅದರ ಬಗ್ಗೆ ಸೆಲೆಬ್ರೇಟ್ ಮಾಡಿ. ಯಾವಾಗಲೂ ಬರ್ಡೇ ಇರಲಿ, ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಮಾಡಿ, ಅಥವಾ ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಅದರ ಬಗ್ಗೆ ಸೆಲೆಬ್ರೇಟ್ ಮಾಡಿ, ಖುಷಿ ಪಡಿ. ದೊಡ್ಡದು ಪಾರ್ಟಿ ಮಾಡಿ ಅಂತ ನಾನು ಹೇಳಲ್ಲ. ಸಣ್ಣ ಸಣ್ಣ ವಿಚಾರದಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿ, ಸಣ್ಣ ವಿಚಾರದಲ್ಲಿ ಕೂಡ ಖುಷಿ ಪಡಿ. ಆವಾಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಫ್ಯಾಮಿಲಿ. ಮನೇಲಿ ಯಾರಿಗಾದ್ರೂ ಕೆಲಸ ಸಿಕ್ತು, ಅಥವಾ ಏನಾದರೂ ನಿಮ್ಮ ಮಕ್ಕಳು ಸಣ್ಣದೊಂದು ಸ್ಪೂನು ಪ್ರೈಸ್ ಆಗಿ ಸಿಕ್ಕಿದ್ರು, ಅದರ ಬಗ್ಗೆ ಕೂಡ ಸೆಲೆಬ್ರೇಟ್ ಮಾಡಿ, ಖುಷಿ ಪಡಿ. ನಿಮ್ಮ ಫ್ಯಾಮಿಲಿ ಎಲ್ಲರಿಗೆ ಹೇಳಿ, ನಗಾಡಿ, ಕ್ಲಾಪ್ ಕೊಡಿ, ಈ ರೀತಿ ಎಲ್ಲ ಮಾಡಿ. ಖುಷಿಯಾಗಿರಿ ಯಾವಾಗಲೂ. ಯಾಕೆ ಅಷ್ಟು ನಾವು ಪರ್ಫೆಕ್ಟ್ ಆಗಬೇಕು? ಇಲ್ಲಪ್ಪ, ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ನಾವು ನಗಡಬಾರ್ದು, ಅವರ ಮುಂದೆ ನಾಚಿಕೆ ಆಗುತ್ತೆ. ಅದು ಬಿಟ್ಟುಬಿಡಿ. ಫಸ್ಟಿಗೆ ನಾನು ಹೇಳೋದಾದರೆ ಚೆನ್ನಾಗಿರಿ, ಯಾವಾಗಲೂ ಖುಷಿಯಾಗಿರಿ.
ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿ ಆಗೋದಿಲ್ಲ. ಕೆಲವೊಮ್ಮೆ ಈ ರೀತಿ ನಾವು ಪ್ಲ್ಯಾನ್ ಮಾಡಿದ್ದು ಆಗೋದಿಲ್ಲ, ಓಕೆ ಪರವಾಗಿಲ್ಲ, ಇನ್ನೊಂದು ಪ್ಲ್ಯಾನ್ ಕಡೆ ಹೋಗಿ, ಇನ್ನೊಂದು ಕಡೆ ತಿರುಗಿ. ನಿಮ್ಮದು ಏನು ಟೆನ್ಷನ್ ಮಾಡಬೇಡಿ, ಅನ್ನೆಸೆಸರಿ ತುಂಬ ಪ್ರೆಷರ್ ಹಾಕಬೇಡಿ. ಇದೇ ರೀತಿ ಆಗಬೇಕಿತ್ತು, ಯಾಕೆ ಆಗಲಿಲ್ಲ ಅಂತ ಆ ರೀತಿಯೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಖುಷಿಯಾಗಿರಿ, ಸಣ್ಣ ಪುಟ್ಟ ಯಾವುದ್ರ ಬಗ್ಗೆ ಕೂಡ ಖುಷಿ ಪಡ್ತಾ ಇರಿ. ನೋಡಿ ಆವಾಗ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿರುತ್ತೆ. ಏನು ಕೂಡ ಫುಲ್ ಓಪನ್ ಮಾಡಿ, ಡೋರನ್ನು ಓಪನ್ ಮಾಡಿ, ಎಷ್ಟು ಖುಷಿ ನಿಮ್ಮ ಡೋರ್ ಮುಂದೆ ಉಂಟು ನೋಡಿ, ಅದನ್ನೆಲ್ಲ ಒಳಗೆ ಹಾಕಿ ಆಮೇಲೆ ಆ ಡೋರನ್ನು ಕ್ಲೋಸ್ ಮಾಡಿಬಿಡಿ. ಗೊತ್ತಾಯ್ತಲ್ಲ? ಓಕೆ, ನಾನು ಒಂದು ಮಾತು ಹೇಳ್ತೀನಿ, ಇದ್ರ ಬಗ್ಗೆ ನಿಮಗೆ ನಗು ಕೂಡ ಬರ್ಬೋದು. ನನ್ನೊಂದು ರೂಲ್ ಉಂಟು, 90 ಸೆಕೆಂಡ್ ರೂಲ್ ಅಂತ ಹೇಳಿ. ಏನು ಗೊತ್ತುಂಟಾ, ಇದು ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ಅದನ್ನು ಟ್ರೈ ಮಾಡಿದ್ದೀನಿ. ಟ್ರೈ ಮಾಡಿದ್ರಿಂದ ಇಷ್ಟು ಚೆನ್ನಾಗಿದ್ದೀನಿ ನಾನು. ಹಾಗಾಗಿ ಆ ರೂಲ್ ನಿಮಗೆ ಕೂಡ ಹೇಳ್ತೀನಿ. 90 ಸೆಕೆಂಡ್ ರೂಲ್ ಅಂತೇಳಿ ನಾನು ಇದಕ್ಕೊಂದು ಹೆಸರಿಟ್ಟಿದ್ದೀನಿ. ಏನೇ ಸಿಚುವೇಶನ್ ಬರಲಿ, ಏನೇ ಸಿಟ್ಟು ಬರಲಿ, ಏನೇ ಜಗಳ ಆಗಲಿ, ಏನೇ ನನ್ನ ಕಿವಿಗೆ ಬೀಳಲಿ, ಏನೇ ಆಗಲಿ, ನಾನೇನು ಮಾಡ್ತೀನಿ ಗೊತ್ತು, 90 ಸೆಕೆಂಡ್ ಸುಮ್ಮನೆ ನಿಲ್ತೀನಿ, ಯೋಚನೆ ಮಾಡ್ತೀನಿ. 90 ಸೆಕೆಂಡ್ ಪಾಸ್ ಹಾಕ್ತೀನಿ ನಾನು ಫುಲ್. ಆವಾಗ ಉಂಟು ನೋಡಿ, ಆ ದೊಡ್ಡ ಸಿಟ್ಟಿರುತ್ತೆ ನೋಡಿ, ತಾನಾಗೆಲ್ಲ ತಣ್ಣಗಾಗತ್ತೆ. ಆವಾಗ ನನ್ನ ಫಸ್ಟಿಗೆ ಒಮ್ಮೆಲೆ ಕೇಳಿದ ತಕ್ಷಣ ಇದ್ದ ಆ ರಿಯಾಕ್ಷನ್ ಉಂಟು ನೋಡಿ, ಕೂಲ್ ಆಗುತ್ತೆ. ನಾನು ಆವಾಗ ಬೇರೆಯೇ ಪರ್ಸನ್ ಆಗ್ತೀನಿ, ಬೇರೆ ರೀತಿ ರಿಯಾಕ್ಟ್ ಮಾಡ್ತೀನಿ. ಹಾಗಾಗಿ ಅದೊಂದು ನೆನಪಿಡಿ. ಸಿಟ್ಟು ಬಂದ ತಕ್ಷಣ ಬ್ಯಾ ಅಂತ ಬೊಬ್ಬೆ ಹಾಕೋದಲ್ಲ, ಸ್ವಲ್ಪ ಪಾಸ್ ಆಗಿ ಆಮೇಲೆ ನಿಮ್ಮ ಸೌಂಡ್ ನಿಮ್ಮಷ್ಟಕ್ಕೆ ಅದು ಸ್ವಲ್ಪ ಇದಾಗುತ್ತೆ. ಯಾಕೆ ನೀವು ಹಾಗೆ ಮಾಡಿದ್ರಿ, ಯಾಕೆ ಹಾಗೆ ಆಗುತ್ತೆ. ಅದಕ್ಕಿಂತ ಮೊದಲು ನಾವು ಜೋರಾಗಿ ಬೊಬ್ಬೆ ಹಾಕ್ತೀವಿ. ಹಾಗಾಗಿ ಆ 90 ಸೆಕೆಂಡ್ ಒಂದು ರೂಲ್ಸ್ ಉಂಟಲ್ಲ, ಅದನ್ನೊಮ್ಮೆ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ವರ್ಕೌಟ್ ಆಗುತ್ತೆ. ಇದು ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ. ಇನ್ನೊಂದು, ಇದು ನಿಮಗೆ ಮಕ್ಕಳ ಆಟಿಕೆ ಅಂತ ಆಗ್ಬೋದು, ಒಮ್ಮೆ ಇದನ್ನು ಕೂಡ ಟ್ರೈ ಮಾಡಿ ನೋಡಿ. ಏನು ಗೊತ್ತುಂಟಾ, ಸ್ವಲ್ಪ ರೋಲನ್ನು ನಿಮ್ಮದು ಚೇಂಜ್ ಮಾಡಿ. ಕೆಲವೊಮ್ಮೆ ನೀವು ಮಕ್ಕಳಾಗಿ, ಕೆಲವೊಮ್ಮೆ ಮಕ್ಕಳಿಗೆ ನಿಮ್ಮ ತಂದೆ ತಾಯಿ ಆಗಲಿಕ್ಕೆ ಬಿಡಿ. ಕೆಲವೊಮ್ಮೆ ನೀವು ಅತ್ತೆ ಮಾವ ಆಗಿ, ಕೆಲವೊಮ್ಮೆ ಅತ್ತೆಗೆ ನಿಮ್ಮ ಸೊಸೆ ಆಗಲಿಕ್ಕೆ ಬಿಡಿ. ಈ ರೀತಿ ಕೆಲವು ರೋಲ್ ನೀವು ಚೇಂಜ್ ಮಾಡಿ. ಆವಾಗ ನಿಮಗೆ ಅರ್ಥ ಆಗುತ್ತೆ, ಅವರವರ ಜಾಗದಲ್ಲಿ ನಾವು ಹೋಗುವಾಗ ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ತೀವಿ, ಯಾವ ರೀತಿ ನಾವು ಇರ್ತೀವಿ ಅಂತ. ಸ್ವಲ್ಪ ಫನ್ನಾಗಿ ಕೂಡ ಇರುತ್ತೆ ಇದು. ಹಾಗೆ ಇನ್ನೊಂದೇನು ಗೊತ್ತುಂಟಾ, ನೀವು ಒಬ್ರಿಗೊಬ್ರಿಗೆ ಜಾಸ್ತಿ ಅರ್ಥ ಮಾಡ್ಕೊಳ್ತೀರಿ ಇದರಿಂದ. ಸುಮಾರು ಸಲ ನಾನೇನು ಮಾಡ್ತೀನಿ ಅಂದರೆ, ನಾನು ಸ್ವಲ್ಪ ಅತ್ತೆ ರೀತಿ ಯೋಚನೆ ಮಾಡಲಿಕ್ಕೆ ಹೋಗ್ತೀನಿ. ಅವರು ಹೇಳೋ ಮೊದಲೇ ನಾನು ಹೇಳಿಬಿಡ್ತೀನಿ, ನೀವಿದ್ದಿದ್ರೆ ಈ ರೀತಿ ಹೇಳ್ತಿದ್ರಲ್ವಾ, ಹೀಗೆ ಮಾತಾಡ್ತಿದ್ರಲ್ವಾ ಅಂತ ಹೇಳಿ. ಆವಾಗ ಅವರು ಯೋಚನೆ ಮಾಡ್ತಾರೆ, ನನಗೆ ಆಗ ಅರ್ಥ ಆಗುತ್ತೆ. ಈ ರೀತಿ ಕೆಲವೊಮ್ಮೆ ಮಾಡಿ. ಕೆಲವೊಮ್ಮೆ ನನ್ನ ಅತ್ತೆ ನನ್ನ ರೋಲರ್ ಇರ್ತಾರೆ, ಕೆಲವೊಮ್ಮೆ ಸುಮಾರು ಸಲ ಅವರು ತಪ್ಪು ಮಾಡ್ತಾರೆ. ಸಣ್ಣ ಮಕ್ಕಳಿಗಿಂತ ಕಡೆ ನಮ್ಮನೇಲಿ ಇಬ್ಬರು, ನಾವು ಯಾವಾಗಲೂ ಹೇಳೋದು, ನನ್ನ ಗಂಡ ನಮ್ಮ ಮನೇಲಿ ಇದ್ದ 2 ಮಕ್ಕಳನ್ನು ತುಂಬ ನೀನು ಹಾಳು ಮಾಡಿದ್ಯಾ ಅಂತೇಳಿ. ಅದು ಯಾರೆಂದರೆ ನನ್ನ ಅತ್ತೆ ಮಾವ. ನನಗೆ ಯಾವಾಗಲೂ ಅವರು ಬೈತಾ ಇರ್ತಾರೆ, ಅವರಿಗೆ ತುಂಬ ಹಾಳು ಮಾಡಿ ಹಾಕಿದೀಯಾ ನೀನು ಅಂತೇಳಿ. ಹಾಗೆ ನಾನೇನು ಗೊತ್ತುಂಟಾ, ಅದೊಂದು ಗಾದೆನೇ ಉಂಟಲ್ಲ, ಒಂದು ಕಾಲದಲ್ಲಿ ಅತ್ತೆ ಕೂಡ ಸೊಸೆ ಆಗಿದ್ರು ಅಂತ ಹೇಳಿ. ಹಾಗೆ ಅವರು ಕೂಡ ನಮ್ಮಿಂದಲೇ ಬಂದವರು, ನಮ್ಮ ಸಿಚುವೇಶನಿಂದಲೇ ಬಂದವರು. ನನ್ನ ಅತ್ತೆ ಯಾವಾಗಲೂ ಹೇಳ್ತಾರೆ, ಯಾಕೆ ಸೊಸೆಗೆ ಕಷ್ಟ ಕೊಡಬೇಕು, ನಾನು ಕೂಡ ಒಂದು ಕಾಲದಲ್ಲಿ ಸೊಸೆ ಆಗಿರಲಿಲ್ವಾ, ನನಗೆ ಗೊತ್ತುಂಟು. ಅವರು ಹಾಗೆ ಹೇಳ್ತಾರೆ. ಆವಾಗ ನನಗೆ ಅರ್ಥ ಆಗುತ್ತೆ ಅವರು ಯಾವ ರೀತಿ ಯೋಚನೆ ಮಾಡ್ತಾರಂತೇಳಿ. ಮುಂದೆ ಕೂಡ ನಾನು ಅದೇ ರೀತಿ ಯೋಚನೆ ಮಾಡಬೇಕು, ಹಾಗೂ ನಾನು ಕೂಡ ಅವರಿಗೆ ಅದೇ ರೀತಿ ಯೋಚನೆ ಮಾಡಿ. ಅವರು ಕೂಡ ನನ್ನ ಅತ್ತೆ ಅಲ್ಲ, ಅಮ್ಮ. ನನ್ನ ಅಮ್ಮ ಇದ್ದಿದ್ದರೆ ನಾನು ಹಾಗೆ ಮಾಡ್ತಿದ್ನಾ, ಒಮ್ಮೆಲೆ ನನ್ನ ಅಮ್ಮ ಇದ್ದಿದ್ದರೆ ಅವರಿಗೆ ಅವ್ರ ಮೇಲೆ ಇಷ್ಟು ಸಿಟ್ಟು ಮಾಡ್ತಿದ್ನಾ, ಅವ್ರ ಮೇಲೆ ಇಷ್ಟು ಕೋಪದಿಂದ ಇರ್ತಿದ್ನ, ನಾನು ಇರ್ತಿರ್ಲಿಲ್ವಾ. ನನ್ನ ಅಮ್ಮ ಇದ್ದಿದ್ದರೆ ನಾನು ಅವ್ರಿಗೆ ಕೂಡ, ನಾನೇನಾದ್ರು ತಿನ್ನುವಾಗ ಅವ್ರಿಗೆ ಕೂಡ ಕೊಡ್ತಿದ್ದೆ ಅಲ್ವಾ, ನಾನೇನಾದ್ರು ತಂದರೆ ಅವ್ರಿಗೆ ಕೂಡ ಕೊಡ್ತಿದ್ದೆ ಅಲ್ವಾ. ಈ ರೀತಿ ನೀವು ಯೋಚನೆ ಮಾಡಿ. ನನ್ನ ಅಮ್ಮನಿಗೆ ನಾವು ತುಂಬ ಖುಷಿಯಾಗಿಡಬೇಕು ಅಂತ ಯೋಚನೆ ಮಾಡ್ತೀವಿ, ಆದರೆ ನಮ್ಮ ಅತ್ತೆಗೆ ನಾವು ಇರಲಿ ಬಿಡಿ ಅಂತ ಯೋಚನೆ ಮಾಡ್ತೀವಿ. ಯಾಕೆ ಯೋಚನೆ ಮಾಡೋದು, ಅವರು ಕೂಡ ನಮ್ಮದು ಅತ್ತೆ. ಇಷ್ಟು ಚಂದ ನಮಗೆ ಗಂಡ ಕೊಟ್ಟಿದ್ದಾರೆ, ಇಷ್ಟು ಚಂದ ನಮಗೆ ಗಂಡ ಕೊಟ್ಟಿದ್ದಾರೆ ಅಂದ ಮೇಲೆ ಅವರು ನಮ್ಮ ಅಮ್ಮನಿಗಿಂತ 1 ಪಟ್ಟು ಜಾಸ್ತಿನೇ ಅಲ್ವಾ ನಮಗೆ. ಆ ರೀತಿ ಯೋಚನೆ ಮಾಡಿ, ಆಯಿತಾ. ಇನ್ನೊಂದು ಏನು ಗೊತ್ತಿಟ್ಟ, ಎಲ್ಲ ಅಂತ ನಗಾಡ್ತಾ ಹುಚ್ಚರಂಗಿ ಮಾಡ್ತಾ ಇರಬೇಕಂತಿಲ್ಲ. ಎಲ್ಲರೂ ಏನಾದರೂ ಮಾಡುವಾಗ ನಾವು ಕೂಡ ಮಧ್ಯದಲ್ಲಿ ಹೋಗಿ ಆ ರೀತಿ ಮಾಡಬೇಕಂತಿಲ್ಲ. ಸ್ವಲ್ಪ ಸೈಲೆಂಟಾಗಿ ಕೆಲವೊಮ್ಮೆ ಇರಿ, ಸೈಲೆಂಟಾಗಿ ಕೂತ್ಕೊಂಡು ಈಗ ಮಕ್ಕಳ ಆಟ ಆಡುವಾಗ ಸ್ವಲ್ಪ ಹೊತ್ತು ಅವರ ಮಧ್ಯೆ ಹೋಗಬೇಡಿ, ಅದನ್ನು ನೋಡ್ತಾನೇ ಇರಿ, ಎಂಜಾಯ್ ಮಾಡಿ.
ಅಥವಾ ಅತ್ತೆ ಮಾವ ಏನಾದರೂ ಮಾತಾಡುವಾಗ ಅಥವಾ ಏನಾದರೂ ಜಗಳನೇ ಮಾಡುವಾಗ ಅದನ್ನು ಕೂಡ ಎಂಜಾಯ್ ಮಾಡಿ ನೋಡ್ತಾನೆ ಇರಿ. ಸುಮ್ಮನೆ ಅವರ ಮಧ್ಯೆ ಹೋಗಿ ನಾವು ಕೂಡ ಇದು ಯಾಕೆ ಮಾಡೋದು? ಈ ರೀತಿ ಸ್ವಲ್ಪ ಫ್ಯಾಮಿಲಿಯಲ್ಲಿ ತುಂಬ ಜನ ಇರ್ತಾರಲ್ವ, ಅವರವ್ರದ್ದು ಜಗಳ ಆಗುತ್ತೆ ಅಥವಾ ಅವರವ್ರದ್ದು ಏನಾದರೂ ಆಟ ಆಡ್ತಾರೆ ಅಥವಾ ಅವರದ್ದು ಏನಾದರೂ ಫನ್ ನಡೀತಾ ಇರುತ್ತೆ. ಎಲ್ಲದಕ್ಕೂ ನಾವು ಮಧ್ಯೆ ಹೋಗಿ ಮಾಡಬೇಕಂತಿಲ್ಲ. ಅದರ ಬದಲು ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡು ನೋಡ್ತಾನೆ ಇರಿ, ಎಂಜಾಯ್ ಮಾಡಿ. ಇದರಿಂದ ಅವರಿಗೆ ಕೂಡ ಸ್ಪೇಸ್ ಸಿಗುತ್ತೆ. ಇಂಟರಪ್ಟ್ ಮಾಡೋದು ಎಲ್ಲದರಲ್ಲಿ ನಾವು ಕೂಡ ಹೋಗಿ ನಮ್ಮ ಮೂಗು ತೂರಿಸುವುದು ಅಂತ ಹೇಳ್ತಾರೆ ನೋಡಿ, ಆ ರೀತಿ ಮಾಡಬೇಡಿ. ಕೆಲವೊಮ್ಮೆ ಎಂಜಾಯ್ ಮಾಡಿ ಆ ಮೂಮೆಂಟನ್ನು, ಕೆಲವೊಮ್ಮೆ ನೋಡ್ತಾ ಇರಿ, ಕೆಲವೊಮ್ಮೆ ಸೈಲೆಂಟಾಗಿ ಈ ರೀತಿ ಕೂಡ ಮಾಡಿ ನೋಡಿ, ಆಯಿತಾ? ಓಕೆ, ಇನ್ನೇನು ಹೇಳಲಿ, ಇದು ಕೆಲವು ನನ್ನ ಥಾಟ್ಸ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾನು ಏನು ಯೋಚನೆ ಮಾಡ್ತೀನಿ, ನಾನು ಹೇಗಿರ್ತೀನಿ ಅದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಅದನ್ನು ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ. ಆದರೆ ಒಮ್ಮೆ ಯೋಚನೆ ಮಾತ್ರ ನೀವು ಮಾಡಲೇಬೇಕು ಇದರ ಬಗ್ಗೆ. ಓಕೆ, ಗೊತ್ತಾಯ್ತಲ್ಲ? ಫ್ಯಾಮಿಲಿ ಅಂದರೆ ಕೇವಲ ನಾವು ಕಂಟ್ರೋಲ್ ಮಾಡೋದು ಅಥವಾ ಒಬ್ಬರ ಇಮೋಷನನ್ನು ಜಡ್ಜ್ ಮಾಡೋದು, ನಗಾಡೋದು ಅವರ ಮೇಲೆ, ಎಲ್ಲದಕ್ಕೂ ಅರ್ಥ ಮಾಡಿಕೊಳ್ಬೇಕು. ನಾವು ಟ್ರಸ್ಟ್ ಮಾಡಬೇಕು, ಪ್ರೀತಿ ತೋರಿಸ್ಬೇಕು, ಪೇಷನ್ಸಲ್ಲಿರಬೇಕು. ಇದೆಲ್ಲ ನಮ್ಮಲ್ಲಿದ್ದರೆ ನಮ್ಮದು ಖಂಡಿತ ಒಂದು ಹ್ಯಾಪಿ ಫ್ಯಾಮಿಲಿ ಆಗುತ್ತೆ. ನೆನಪಿಡಿ, ಹ್ಯಾಪಿನೆಸ್ ಇರೋದು ಉಂಟಲ್ಲ, ಹ್ಯಾಪಿನೆಸ್ ಒಂದು ಡೆಸ್ಟಿನಿ ಅಲ್ಲ, ಅದಕ್ಕೊಂದು ಅಂತ್ಯ ಎಂಬುದಿಲ್ಲ. ಅದನ್ನು ನಾವು ಎಲ್ಲರೂ ಒಟ್ಟಿಗೆ ಸೇರಿ ಹೋಗುವಂಥ ಒಂದು ಜರ್ನಿ ಆಗಿರಬೇಕು. ಒಟ್ಟಿಗೆ ಸೇರಿ ನಾವು ಹೋಗಬೇಕು, ಆವಾಗ ಮಾತ್ರ ಆ ಒಂದು ಹ್ಯಾಪಿನೆಸ್ ನಮ್ಮ ಲೈಫಲ್ಲಿ, ನಮ್ಮ ಫ್ಯಾಮಿಲಿಯಲ್ಲಿ ಬರುತ್ತೆ. ಅದಕ್ಕೊಂದು ಅಂತ್ಯ ಇಲ್ಲ. ಇಷ್ಟೇ ದಿನಕ್ಕೆ ನಮ್ಮ ಹ್ಯಾಪಿನೆಸ್, ನಮ್ಮ ಸಂತೋಷ, ಮುಂದೆ ಎಲ್ಲ ದುಃಖ, ಆ ರೀತಿ ಇರಲ್ಲ. ಅದಕ್ಕೆ ನಾನು ಹೇಳಿದೆ ನೋಡಿ, ಒಂದು ಅಂತ್ಯನೇ ಇಲ್ಲ, ಡೆಸ್ಟಿನಿನೇ ಇಲ್ಲ ನಮ್ಮ ಸುಖಕ್ಕೆ, ನಮ್ಮ ಸಂತೋಷಕ್ಕೆ. ನಾವು ಅದನ್ನು ಒಟ್ಟಿಗೆ ಹೋಗ್ತಾ ಇದ್ದರೆ ಎಷ್ಟು ದೂರ ನಾವು ಒಗ್ಗಟ್ಟಾಗಿ ಹೋಗ್ತೀವಿ ನೋಡಿ, ಅಷ್ಟು ಆ ಹ್ಯಾಪಿನೆಸ್, ಆ ಬಾಂಡಿಂಗ್ ಉಂಟು ನೋಡಿ, ಬರ್ತಾನೆ ಇರುತ್ತೆ. ನೆನಪಿಡಿ ಅದನ್ನು. ಓಕೆ, ಇವಾಗ ಇನ್ನೇನು ಹೇಳಿ, ಇವಾಗ ನೀವೇನು ಥಿಂಕ್ ಮಾಡ್ತೀರಾ ಇದ್ರ ಬಗ್ಗೆ ಅದನ್ನು ನೀವು ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಹೇಗಿದೆ, ನೀವು ಅದರಲ್ಲಿ ಯಾವ ರೋಲನ್ನು ಮಾಡ್ತಾ ಇದ್ದೀರಾ, ನೀವು ಹೇಗಿದ್ದೀರಾ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇದರಿಂದ ಬೇರೆಯವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ಇಂಥ ವಿಡಿಯೋಸ್ ಶೇರ್ ಮಾಡಿ. ಯಾಕಂದರೆ ಎಂಡ್ ಆಗ್ತಾ ಬಂತು ನನ್ನ ವಿಡಿಯೋ, ನೀವು ಶೇರ್ ಮಾಡಲೇಬೇಕು. ಯಾರಿಗೆ ಬೇಕೋ ಅವರು ತಗೊಳ್ತಾರೆ, ಯಾರಿಗೆ ಬೇಡ ಅವರು ಬಿಡ್ತಾರೆ ಅಲ್ವಾ? ಓಕೆ, ಎಂಡ್ ಮಾಡ್ತಾ ಹೇಳ್ತೀನಿ, ನಿಮ್ಮ ಪ್ರೀತಿಯವರಿಗೆ ತುಂಬ ಪ್ರೀತಿ ಕೊಡಿ. ನಿಮ್ಮ ಸುತ್ತಮುತ್ತಲೂ ಎಲ್ಲರಿಗೂ ಪ್ರೀತಿ ಮಾಡಿ. ಆದಷ್ಟು ಕೋಪ, ಸಿಟ್ಟು ಎಲ್ಲ ಬಿಟ್ಟು ಜಾಸ್ತಿ ಪ್ರೀತಿನೇ ಮಾಡಿ ನೋಡಿ. ಅದು ರಿಟರ್ನ್ ಬರುತ್ತೇನೆ, ಎಲ್ಲೇ ಹೋಗೋದಿಲ್ಲ. ಕೊಟ್ಟ ಪ್ರೀತಿ ಉಂಟು ನೋಡಿ, ಎಲ್ಲೇ ಹೋಗೋದಿಲ್ಲ, ರಿಟರ್ನ್ ಖಂಡಿತ ಬರುತ್ತೆ. ನನ್ನ ಲೈಫಲ್ಲಿ ಸೇಮ್ ಅದೇ ರೀತಿ ಆಗಿದೆ. ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ. ಮೋಸ ಮಾಡೋರು ಮಾಡ್ತಾರೆ, ನೋವು ಕೊಡೋರು ಕೊಡ್ತಾರೆ, ಆದರೆ ಅದನ್ನು ತಲೆಗೆ ತಗೊಳ್ಬೇಡಿ. ತಲೆಗೆ ತಗೊಂಡು ಏನು ಮಾಡಲಿಕ್ಕಿಲ್ಲ, ಸ್ಟ್ರೆಸ್ ಆಗುತ್ತೆ ಬಿಟ್ಟರೆ, ನಮ್ಮ ಹೆಲ್ತ್ ಹಾಳಾಗುತ್ತೆ ಬಿಟ್ಟರೆ ಅದರಿಂದ ನಮಗೆ ಸಂತೋಷ ಸಿಗೋದಿಲ್ಲ. ಅದಕ್ಕಿಂತ 2 ಪಟ್ಟು ಪ್ರೀತಿನೇ ಮಾಡಿ ನೋಡಿ, ಖುಷಿಯಾಗಿರ್ತೀರ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಕಮೆಂಟ್ ಮಾಡಿದರೆ ನಾನು ಮಾತಾಡ್ಬೋದು, ಇಲ್ಲದ್ರೆ ನಾನೇ ಹುಡುಕಬೇಕಾಗುತ್ತೆ ಟಾಪಿಕ್. ಹಾಗಾಗಿ ಅದೊಂದು ಹೆಲ್ಪ್ ಮಾಡ್ಬೋದಲ್ವ ನೀವು ನನಗೆ. ಓಕೆ, ಟೇಕ್ ಕೇರ್, ಬಾಯ್, ಸಿ ಯು.